ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದ. ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ಷ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವವಾದಿ ಬಸವಣ್ಣನವರನ್ನು ಹೃದಯ ಮನದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಹನುಮಂತರಾಮದೇವರನ್ನು, ಚಿನ್ಮಯ ಜ್ಞಾನಿ ಶತಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರ್ತಕ್ಕಂಥ ಎಲ್ಲ ಸಂಪರ್ಕ ಬಂಧುಗಳೇ, ತಾಯಿಂದರೆ, ಮಕ್ಕಳು ಎಲ್ಲರಿಗೂ ಮನ ಕಲಕುವಂತಹ ಪ್ರಸಂಗವನ್ನು ನೋಡ್ತಾ ಇದ್ದೀವಿ. ಮಹಾದೇವಿ ಅಕ್ಕ ರಾಜನನ್ನು ಧಿಕ್ಕರಿಸಿ ದಿಗಂಬರೆಯಾಗಿ ಹೊರಟಿದ್ದಾಳೆ. ಜನರ ಮಟ್ಟ ಬೇರೆ ಬೇರೆ ಇರ್ತದೆ. ಒಂದೇ ಘಟನೆಯನ್ನು ಅನೇಕರು ಅನೇಕ ಥರ ನೋಡ್ತಾರೆ. ಈಗ ನೀವು ಇಲ್ಲಿ ಕೂತಿದ್ದೀರಲ್ಲ, ನಿಮ್ಮೂರಲ್ಲೇ ನಿಮ್ಮ ಸ್ನೇಹಿತರೆ ಬೇರೆ ಬೇರೆ ಥರ ನೋಡೋಂತ, ಇವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಏನೋ ಬಹಳ ಪ್ರವಚನ ನಡೆಸ್ತಾರಂತೆ, ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಕೇಳಿ ಉದ್ಧಾರ ಹೋಗ್ಬಿಡ್ತಾನೆ ಅಂತ ನಿಮಗೆ ಅಂತ. ಇನ್ನು ಕೆಲವರಿಗೆ ತುಂಬ ಸಂತೋಷ, ಶ್ರಾವಣದಲ್ಲಿ ನಮ್ಮೂರಲ್ಲಿ ಕಾರ್ಯಕ್ರಮ ನಡೀತಿದೆಯಲ್ಲ ಅಂತ ಸಂತೋಷ ಪಡೋರು ಇರ್ತಾರೆ. ಅಂದರೆ ಒಂದೇ ಘಟನೆ, ಮಹಾದೇವಿ ಅಕ್ಕನ ದಿಗಂಬರತ್ವ ಗುರುಲಿಂಗ ದೇವರ ದೃಷ್ಟಿಯಲ್ಲಿ ಒಂಥರ ಇದ್ದರೆ ಒಂದು ಕುಣಿ ಅಂತ. ಇನ್ನು ಸಾಮಾನ್ಯ ಜನರಲ್ಲಿ ಸಿಂಗಾರಮ್ಮನ ದೃಷ್ಟಿಯಲ್ಲಿ ಬೇರೆ ಬೇರೆಯವರ ದೃಷ್ಟಿಯಲ್ಲಿ ಬೇರೆ ಬೇರೆ ಥರ ಇರ್ತದೆ. ಅದಕ್ಕೆ ಇವತ್ತು ಒಂದು ಸ್ಪೆಷಲ್, ತುಂಬ ಅದ್ಭುತವಾದ ಸಂವಾದ ಇದೆ. ನಾನು ಎಲ್ಲವನ್ನೂ ನಮ್ಮ ಲಿಪಿಯಲ್ಲಿ ಬರ್ಕೊಂಡು ಹೇಳೋಕ್ಕಾಗಲ್ಲ ಅಂತ ಹೇಳಿ ಆ ಸಂವಾದವನ್ನು ಅವ್ರ ಬಾಯಲ್ಲೇ ಕೇಳಂಗೆ ಮಾತಾಜಿಯವರು ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ದಿಗಂಬರದ ದಿವ್ಯ ಯೋಗಿನಿ ಅನ್ನುವಂಥ ಅಧ್ಯಾಯ 36ನೇ ಅಧ್ಯಾಯ, ಮೋಹ ಪಂಜರದಿಂದ ಮುಕ್ತಿ. ನಮ್ಮ ಮಠಕ್ಕೆ ಬಂದಿದ್ದಾರೆ ಮಹಾದೇವಿ ಅಕ್ಕ, ಗುರುಗಳ ಎದುರಿಗೆ ಕೂತ್ಕೊಂಡಿದ್ದಾನೆ. ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು
ಮುಂದಿನ ಸಾಧನೆಗೆ ಕಲ್ಯಾಣಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟು ಬಂದಿರ. ಗುರುಗಳು ಧೈರ್ಯ ಕೊಡ್ತಾರೆ. ಬೇರೆ ಬೇರೆಯವರೆಲ್ಲ ಬಂದು ಮಹಾದೇವಕ್ಕನಿಗೆ ಒತ್ತಾಯ ಮಾಡ್ತಾರೆ. ಅದು ಹೇಗಿರುತ್ತೆ ಅನ್ನೋದನ್ನ ಆ ಪುಸ್ತಕದಲ್ಲಿ ಇದ್ದ ಹಾಗೆ ಓದಿ ಹೇಳ್ತಾರೆ. ಎಲ್ಲ ಈ ಕಡೆ ಗಮನ ಕೊಡಿ, ನಿಮಗೂ ಅರ್ಥ ಆಗತ್ತೆ. ಜೊತೆಗೆ ನಾನು ಸ್ವಲ್ಪ ಬಿಡಿಸಿ ಹೇಳ್ತೀನಿ, ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಆದ್ದರಿಂದ ಎಲ್ಲರೂ ಗಮನ ಕೊಡಿ. ಈ ಕಡೆ ಸ್ವಲ್ಪ ಮೈಕ್ ಸರಿಪಡಿಸಪ್ಪ. ಯಾಕಂದ್ರೆ 2 ಮೈಕ್ ಕಾರ್ಯಕ್ರಮ ಆಗುತ್ತೇನೆ. ಈಗ ನೀಲಮ್ಮ ಅವ್ರು ಹೋಗ್ತಾರೆ ಸ್ವಲ್ಪ, ಆನಂತರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರಿಗೂ ಹಾಗೂ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಗುರುಲಿಂಗ ದೇವರು ಪೂಜೆ ಪ್ರಸಾದಗಳನ್ನು ಮುಗಿಸಿ ಬಿಸಿಲಿನ ಧಗೆ ಒಳಗೆ ಬಹಳವೆಂದು ಮಠದ ಮುಗಿನ ಕಟ್ಟೆಯ ಮೇಲೆ ಕುಳಿತು ವಚನಗಳನ್ನು ತಿರುವಿ ಹಾಕುತ್ತಲಿದ್ದರು. ಮಧ್ಯೆ ಮಧ್ಯೆ ವಚನದ ಅರ್ಥವನ್ನು ಕಣ್ಣು ಮುಚ್ಚಿಕೊಂಡು ಮೆಲುಕು ಹಾಕುತ್ತಿದ್ದ ಅವರಿಗೆ ಹೊರಗಿನ ಯಾವ ಚಟುವಟಿಕೆಗಳು ಕಾಣಬರುತ್ತಿರಲಿಲ್ಲ. ಗುರುದೇವ, ನಿಮಗೂ ವಿಶ್ವಾಸವಿಲ್ಲವೇ ಎನ್ನುತ್ತಾ ದನಿಯೊಂದು ಆವೇಶದಿಂದ ನುಡಿದು ಆ ಸ್ವರವನ್ನು ಉಳಿದ ಶರೀರವು ದೊಪ್ಪನೆ ಬಿದ್ದಾಗ ಗುರುಲಿಂಗ ದೇವರು ಕಣ್ತೆರೆದರು. ಮೊದಲಿಗೆ ಮುಖ ಕಾಣಲಿಲ್ಲ. ದಟ್ಟವಾಗಿ ಹರಡಿಬಿದ್ದ ಕೂದಲಿನ ಹಿಂದು ಕಾಣುವ ಎಳೆಯ ಸೂರ್ಯನ ಬಣ್ಣದ ಬೆನ್ನು ಕ್ಷಣಕಾಲ ದಿಗ್ಭ್ರಾಂತರಾದರು. ಯಾರಿದು? ಏಕೆ ನನ್ನನ್ನು ಮರೆತೇ ಬಿಟ್ಟಿರಾ ಗುರುದೇವ? ತಲೆ ಎತ್ತಿ ಕೂದಲನ್ನು ಮುಖದಿಂದ ಪಕ್ಕಕ್ಕೆ ಸರಿಸಿಕೊಂಡಾಗ ಗುರುಲಿಂಗ ದೇವರು ಗುರುತು ಹಿಡಿದು ಗಂಭೀರರಾದರು. ಗುರುದೇವ, ನನ್ನ ದಿಗಂಬರತ್ವವನ್ನು ಕಂಡು ನೀವು ಸಂಶಯ ತಾಳುವಿರಾ? ದೀನಧ್ವನಿಯಲ್ಲಿ ಮಹಾದೇವಿ ಕೇಳಿದಳು. ಇಲ್ಲ ಮಗಳೇ, ಸೂರ್ಯನ ಗರ್ಭದಲ್ಲಿ ಮಂಜುಗಡ್ಡೆಯ ತುಣುಕು ಸಿಕ್ಕರೂ ಸಿಗಬಹುದು. ಮಂಜು ಬೆಟ್ಟದ ಒಡಲಲ್ಲಿ ಇದ್ದಲಿಯ ಚೂರು ಕಂಡರೂ ಕಾಣಬಹುದು. ಆದರೆ ನಿನ್ನಲ್ಲಿ ಕಲಂಕವು ಕಾಣಸಿಗದು ತಾಯಿ. ಜಾಗೃತ, ಸ್ವಪ್ನ, ಸುಷುಪ್ತಾವಸ್ಥೆಯಲ್ಲೂ ಸಂಶಯ ತಾಳೆನು. ನಿನ್ನ ಮನೋಸ್ಥೈರ್ಯದ ಬಗ್ಗೆ ನನಗೆ ಸಂಪೂರ್ಣ ಆತ್ಮವಿಶ್ವಾಸವಿದೆಯಮ್ಮ. ನನಗೀಗ ಸಮಾಧಾನವಾಯಿತು. 1000 ನಾಲಿಗೆ 1000 ನುಡಿದರೇನಂತೆ? ನಿಮ್ಮಂತಹವರು ಒಬ್ಬರು ನಂಬಿದರೂ ಸಾಕು ಗುರುದೇವ. ಆ 100 ನಾಲಿಗೆಗಳು ಮಾಡಿದ ಗಾಯವನ್ನು ನಿಮ್ಮ ಮುಂದೆ ಒಂದು ನುಡಿಯು ಮಾಯಿಸಬಲ್ಲದು. ಅದಿರಲಿ ಮಹಾದೇವಿ, ಇದೇ ನಮ್ಮ ಈ ರುದ್ರ. ಇಲ್ಲಿ ಮಹಾದೇವಿ ಅಕ್ಕ ದಿಗಂಬರಳಾಗಿ ಬಂದು ಓದ್ತಾ ಕೂತಿದ್ರು ಗುರುಗಳು. ಆ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಅಂದ್ರೆ ಅಲ್ಲಿ ನಿನ್ನೆ ನೋಡಿದ್ರಲ್ಲ ಏನೇನೇನೋ ಮಾತಾಡ್ತಿದ್ರು. ಒಬ್ಬ ನಾಯಿ ಮುಟ್ಟಿದ ಮಡಕೆ, ಸ್ವಲ್ಪ ಬಟನ್ ಕಡಿಮೆ ಫ್ಯಾನಿಂದ ಒಂದೇ ಪಾಯಿಂಟ್. ಒಬ್ಬೊಬ್ರು ನಂತರ ಮಾತಾಡಿದ್ರು. ಬೆಂಕಿ ಮುಂದೆ ಇಟ್ಟಂತ ಬೆಣ್ಣೆ ಕರಗಲ್ಲ ಅಂತಂತೆ. ಅಲ್ಲಿ ರಾಜಸ್ಥಾನದಲ್ಲಿ ರಾಜನೆದುರಿಗೆ ಇದ್ದು ನ್ಯಾಯವಾಗಿ ಉಳಿದಿರ್ತಾಳ, ಅಂದ್ರೆ ಸರಿಯಾಗಿ ಉಳಿದಿರ್ತಾಳ, ತನ್ನ ವೈರಾಗ್ಯವನ್ನು ಕಾಪಾಡ್ಕೊಂಡಿರ್ತಾಳ ಅಂತ ಒಂದು ನಾಲಿಗೆ ಹೇಳಿದ್ರೆ, ಇನ್ನೊಂದು ನಾಲಿಗೆ ಸಿಂಗಾರಮ್ಮ ಅವಳ ಸಿಟ್ಟನ್ನೆಲ್ಲ ಹೊರಗೆ ಹಾಕಂಗೆ ನಾಯಿ ಮುಟ್ಟಿದ ಮಡಕೆ ಅಂತ ಬಳಸಿರ್ತಾನೆ. ಇವೆಲ್ಲ ಅತ್ಯಂತ ನೋವಿನಿಂದ ನಮ್ಮ ಮಹಾದೇವಕ್ಕನ ಕಿವಿಗೆ ಕೇಳಿ ತುಂಬ ನೋವಾಗಿರುತ್ತೆ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾಳೆ, ಗುರುಗಳೇ, ನಿಮಗೂ ನನ್ನ ಮೇಲೆ ವಿಶ್ವಾಸ ಇಲ್ವಾ? ನನ್ನ ದಿಗಂಬರತ್ವವನ್ನು ನೋಡಿ ನೀವು ಸಂಶಯ ಪಡ್ತೀರಾ ಅಂದಾಗ ಗುರುಗಳು ಹೇಳ್ತಾರೆ, ಇಲ್ಲ ಮಗಳೇ. 2 ಹೋಲಿಕೆಯನ್ನು ಕೊಡ್ತಾರೆ ಮಾತಾಜಿ. ಇಲ್ಲಿ ಬಹಳ ಅದ್ಭುತವಾದ ಹೋಲಿಕೆ. ಸೂರ್ಯನ ಗರ್ಭದಲ್ಲಿ ಮಂಜು ಸಿಕ್ಕರು ಸಿಗ್ಬೋದು, ಎಂದೂ ಸಾಧ್ಯ ಇಲ್ಲ. ಸೂರ್ಯನ ಗರ್ಭದಲ್ಲಿ ಮಂಜನ ಸಿಗಕ್ಕೆ ಸಾಧ್ಯವಾ? ಇಲ್ಲ. ಸಿಕ್ಕರು ಸಿಗ್ಬೋದು. ಮಂಜಿನ ಬೆಟ್ಟದ ನಡುವೆ ಇದ್ದಿಲು ಸಿಕ್ಕರು ಸಿಕ್ಕಬಹುದು. ಆದರೆ ನಿನ್ನಲ್ಲಿ ಮಾತ್ರ ಕಳಂಕ ಇರೋದಿಲ್ಲ ಮಗಳೇ, ಸಾಧ್ಯವಿಲ್ಲ. ನನಗೆ ನಿನ್ನ ಮೇಲೆ ಪೂರ್ಣ ಭರವಸೆ ಇದೆ. ಈಗ ನನಗೆ ಸಂತೋಷ ಆಯಿತು ನೀನು ಹೊರಗೆ ಬಂದಿದ್ದು ಅಂದಾಗ ಮಹಾದೇವಿಯಕ್ಕನಿಗೂ ಬಹಳ ಸಂತೋಷ ಆಯಿತು. 1000 ನಾಲಿಗೆಗಳು, 1000 ನುಡಿ, ಅವಕ್ಕೇನು ಲೆಕ್ಕಕ್ಕಿಲ್ಲ. ನಿಮ್ಮಂತ ಒಬ್ಬರು ಮಹಾತ್ಮರು, ಪುಣ್ಯಾತ್ಮರು
ನೀವು ನನ್ನನ್ನು ನಂಬಿದರೆ ನನಗೆ ಸಾಕು. ಇನ್ನು ಆ 1000 ನಾಲಿಗೆಗಳು ಮಾಡಿದ ಗಾಯವನ್ನು ನಿಮ್ಮ ಒಂದು ಮಾತು ಅದನ್ನು ಮಾಯಿಸ್ತದೆ. ನನಗೆ ನೋಡಿದ್ದು ಗಾಯ ಅಂದರೆ ನಾಲಿಗೆಗಳಿಂದ ಎಲ್ಲಿ ಗಾಯ ಮಾಡಕ್ಕೆ ಬರುತ್ತೆ? ಮನಸ್ಸಿಗೆ, ದೇಹಕ್ಕೆ ಗಾಯ ಆಗೋದಿಲ್ಲ. ನಾಲಿಗೆಯಿಂದ ದೇಹಕ್ಕೆ ಗಾಯ ಮಾಡಕ್ಕೆ ಬರಲ್ಲ. ಮನಸ್ಸಿನ ಗಾಯ ದೇಹದ ಗಾಯಕ್ಕಿಂತ ಬಹಳ ಕೆಟ್ಟ, ಬಹಳ ತೀವ್ರ, ಬಹಳ ಉರಿ ಉಂಟು ಮಾಡ್ತಕ್ಕಂಥದ್ದು. ಆಮೇಲೆ ಗುರುಗಳು ಕೇಳ್ತಾರೆ, ಏನಮ್ಮ ಇದು ಈ ಲೀಲೆ, ಈ ರುದ್ರಲೀಲೆ? ನಿಮ್ಮ ಅಳಿಯ ಏನು ಸಾಮಾನ್ಯವೇ? ಅವನು ಕಾಲಭೈರವ, ಅವನು ದಿಗಂಬರ ಅಲ್ವಾ? ಶಿವನನ್ನ ದಿಗಂಬರದ ವೇಷದಲ್ಲೂ ಚಿತ್ರಿಸಿದನು. ಅದಕ್ಕೋಸ್ಕರ ಈ ಲೀಲೆ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಗುರುಗಳು ಹೇಳ್ತಾರೆ, ನಿನ್ನೆ ವಚನ ಹೇಳಿದ್ದೆ, ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಕೊರೆದು ನೋಡುವ ಚಂದನದಂತೆ, ಬೆದರದೆ ಬೆಚ್ಚದೆ ತೊತ್ತುತನ ಮಾಡಿದರೆ ಕಡೆಗೆ ಏನ್ ಮಾಡ್ತಾನೆ? ತನ್ನನ್ನೇ ಕೊಟ್ಬಿಡ್ತಾನೆ ಅವನು. ಆದ್ದರಿಂದ ಏನಿಲ್ಲ ಮಹಾದೇವಿ, ನನಗೆ ಪೂರ್ಣ ವಿಶ್ವಾಸ ಇದೆ ಅಂತ ತಿಳ್ಕೊಂಡು ಹೇಳ್ತಾಳೆ. ಮುಂದೆ ಮಹಾದೇವಕ್ಕನ ಮಾತನ್ನೇ ಕೇಳೋಣ. ಅದಿರಲಿ ಮಹಾದೇವಿ, ಇದೇ ನಮ್ಮ ಈ ರುದ್ರಲೀಲೆ. ನಿಮ್ಮ ಅಳಿಯನು ನಟಭೈರವ ದಿಗಂಬರನಲ್ಲವೇ? ಅವನ ಕಾಟವೇನು ಸಾಮಾನ್ಯವೇ ಗುರುಗಳೇ? ವಿಷಣ್ಣತೆಯ ನುಡಿಯನ್ನು ನುಡಿದು ನಕ್ಕಳು. ಹರತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಕೊರೆದು ನೋಡುವ ಚಂದನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಳೆ ಕರಗಿಳಿದೆತ್ತಿಕೊಂಬ ನಮ್ಮ ರಾಮನಾಥ. ಹೀಗಿದೆ ನೋಡುವ ಶಿವನಾಟ. ಏನೇ ಆಗಲಿ ನೀನು ಜಯಶೀಲಳಾದೆ. ಶಿವನೊಡ್ಡಿದ ಎಲ್ಲ ವಿಪತ್ತುಗಳನ್ನು ದಾಟಿ ಗೆದ್ದು ಬಂದು ವೈರಾಗ್ಯದ ಅತ್ಯುನ್ನತ ನಿಲುವನ್ನು ಏರಿದೆ. ಹೆಣ್ಣು ಸಂಕಲ್ಪಿಸಿದರೆ ಏನೆಲ್ಲವನ್ನೂ ಸಾಧಿಸಬಲ್ಲಳು ಎಂಬುದನ್ನು ಜಗತ್ತಿಗೆ ಮನಗಾಣಿಸಿಕೊಟ್ಟೆ ಮಹಾದೇವಿ. ಹುಲಿಯ ಗವಿಯಿಂದ ಪಾರಾಗಬಹುದು, ಹಾವಿನ ವಿಷಕುಂಡದಲ್ಲಿ ಈಜಿ ಬರಬಹುದು, ಆದರೆ ಕಾಮುಕನ ಹಸ್ತದಿಂದ ಪಾರಾಗಿ ಬರುವುದು ಬಹುದೊಡ್ಡ ಸಾಹಸ. ಇದರಲ್ಲಿ ಗೆದ್ದ ನೀನು ಸ್ತ್ರೀ ಕುಲಕ್ಕೆ ತಿಲಕವಿದ್ದಂತೆ ಮಗಳೇ. ಅಭಿಮಾನದಿಂದ ನುಡಿದ ಗುರುಲಿಂಗ ದೇವರ ಮಾತುಗಳು ಮಹಾದೇವಿಗೆ ಅಪಾರ ಸಾಂತ್ವನವನ್ನು ನೀಡಿದವು. ಮನಸ್ಸು ಹೊಯ್ದಾಟವನ್ನು ನಿಲ್ಲಿಸಲು ಸಮಾಧಾನವು ಮುಖದಲ್ಲಿ ನೆಲೆಯೂರಿತು. ಇಲ್ಲಿ ಬಹಳ ಅದ್ಭುತವಾದ ಮಾತು ಹೇಳ್ತಾರೆ, ಗಮನಿಸ್ಬೇಕು ನಾವು ಇದನ್ನ. ಮತ್ತು ನಮ್ಮ ಜೀವನಕ್ಕೆ ಇದನ್ನು ಅನ್ವಯ ಮಾಡ್ಕೊಳ್ಬೇಕು. ಅಂದ್ರೆ ಒಬ್ಬ ವ್ಯಕ್ತಿ ಪರಾಕ್ರಮಿಯಾದರೆ ಹುಲಿಯ ಗವಿಯಿಂದ ಪಾರಾಗಿ ಬರ್ಬೋದು. ಅಂದ್ರೆ ಹುಲಿಯನ್ನು ಹೊಡೆದಾಕಿ ಅಥವಾ ಹುಲಿಯನ್ನ ಮಣಿಸಿ ಅದನ್ನು ಸೋಲಿಸಿ ಬಂದ್ಬಿಡ್ಬೋದು. ಹಾವಿನ ಕುಂಡದಲ್ಲಿ ಈಜಿ, ವಿಷದ ಕುಂಡದಲ್ಲಿ ಈಜಿ ಬರಕ್ಕಾಗಲ್ಲ. ವಿಷದ ಕುಂಡದಲ್ಲಿ ಒಂದು ವೇಳೆ ಅದರಲ್ಲೂ ಪಾರಾಗಿ ಬರ್ಬೋದು, ಆದರೆ ಕಾಮುಕನ ಹಸ್ತದಿಂದ ಪಾರಾಗಿ ಬರ್ತಕ್ಕಂಥದ್ದು ಬಹಳ ಕಠಿಣ. ಇವತ್ತಿಗೂ ಕೂಡ ಇಷ್ಟೆಲ್ಲ ವಿದ್ಯೆ ಸಾಕ್ಷರತೆ ಇದೆ ಅಂತಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ, ಅತ್ಯಾಚಾರ ಇನ್ನೂ ನಿಂತಿಲ್ಲ. ಈಗ ಎಲ್ಲ ಕಡೆ ಗಲಾಟೆ ನಡೆದಿದೆ. ಕಲ್ಕತ್ತಾದಲ್ಲಿ ಆದಂತಹ ಘಟನೆ, ಒಬ್ಬ ಡಾಕ್ಟರ್ ಮೇಲೆ ಅತ್ಯಾಚಾರ ಮಾಡಿ ಕೊಲೆನೇ ಮಾಡಿಬಿಟ್ಟಿದ್ದಾನೆ ಒಬ್ಬ ದುಷ್ಟ. ಅಂದ್ರೆ ಇಂಥದ್ದು ಇವತ್ತಿಗೂ ನಡೀತಾ ಇದೆ ಅಂತಂದ್ರೆ ಈ ಕಾಮುಕರ ಕಾಟ, ಕಾಮುಕರ ಅಟ್ಟಹಾಸ ಅನ್ನುವಂಥದ್ದು ಎಷ್ಟು ಪ್ರಬಲವಾಗಿರುತ್ತೆ. ಅಂಥವನ ಹಸ್ತದಿಂದ ನೀನು ಪಾರಾಗಿ ಬಂದಿದೆಯಲ್ಲ ತಾಯಿ, ನೀನು ಸ್ತ್ರೀ ಕುಲಕ್ಕೆ ತಿಲಕ ಇದ್ದ ಹಾಗೆ, ಕಳಸ ಇದ್ದ ಹಾಗೆ ಅಂತ ಅಂದಾಗ ಮಹಾದೇವಕ್ಕನಿಗೆ ತುಂಬ ಸಮಾಧಾನ ಆಗುತ್ತೆ. ಎಂತೆಂತಹ ಮಾತುಗಳನ್ನೆಲ್ಲ ಜನ ಆಡಿದ್ದು ಕೇಳಿದ್ಲಲ್ಲ, ಈಗ ಗುರುಗಳು ಆಡಿದಂತಹ ಮಾತು ಆಕೆಗೆ ಸಮಾಧಾನವನ್ನು ಕೊಡುತ್ತೆ. ಮುಖದಲ್ಲಿ ಆ ಸಮಾಧಾನ ಎದ್ದು ಕಾಣುತ್ತೆ. ಮುಂದೆ ಮಹಾದೇವಕ್ಕನನ್ನ ಗುರುಗಳ ಪ್ರಶ್ನೆ ಮಾಡ್ತಾರೆ. ಅನಿತರಲ್ಲಿ ಅರಮನೆಯಿಂದ ಬಂದ ನಿಜಲಿಂಗ ದೇವರು ಸವಿಸ್ತಾರವಾಗಿ ನಡೆದದ್ದನ್ನು ವಿವರಿಸಿದರು. ಮಹಾದೇವಿ ವಿನೀತಳಾಗಿ ಭಿನ್ನಯಿಸಿಕೊಂಡಳು. ಇನ್ನು ಅಪ್ಪಣೆ ನೀಡಿ ಗುರುದೇವ. ಎಲ್ಲಿಗಮ್ಮ? ಮನೆಗೆ? ಹೌದು ತಂದೆ, ಈ ಒಡಲನ್ನು ಕೊಟ್ಟ ಹೆತ್ತವರ ಮನೆಗಲ್ಲ, ಶಿವನ ಅರಮನೆಯಾದ ವಿಶಾಲ ಜಗತ್ತಿಗೆ.
ಗುರುಲಿಂಗ ದೇವರು ಮಾತನಾಡಲಿಲ್ಲ. ನನ್ನನ್ನು ತಡೆಯಿದಿರಿ ಗುರುದೇವ. ಅನುಭವ ಮಂಟಪದ ಶರಣ ಸಂಗಮಕ್ಕೆ ಹರಿಯದಿದ್ದರೆ ಈ ಬದುಕಿಗೆ ಪೂರ್ಣತೆ ಇಲ್ಲ. ಆಗಲಿ ಮಗಳೇ. ಗುರುಲಿಂಗ ದೇವರು ಎದ್ದು ನಮಸ್ಕರಿಸಿದ ಮಹಾದೇವಿಯನ್ನು ಆಶೀರ್ವದಿಸುವಷ್ಟರಲ್ಲಿ ಮಠದ ವಿಶಾಲವಾದ ಪೌಳಿಯನ್ನು ದಾಟಿ ಶಿವಕಾಮಿನಿ ವಸಂತಕರು ಬರುವುದು ಕಾಣಿಸಿತು. ಇಲ್ಲಿ ನಿಜಲಿಂಗ ದೇವರು ಬರ್ತಾರೆ. ನಿಜಲಿಂಗ ದೇವರು ಅಂತಂದ್ರೆ ಯಾರು ನೆನಪಿದೆಯಲ್ಲ ನಿಮಗೆಲ್ಲ? ಯಾರು ನಿಜಲಿಂಗ ದೇವರು? ಗುರುಲಿಂಗ ದೇವರು ಮಹಾದೇವಿಯಕ್ಕನ ಗುರುಗಳು, ದೀಕ್ಷಾ ಗುರುಗಳು. ಈಗ ಅವ್ರ ಹತ್ರನೇ ಬಂದಿರೋದು, ಮಠಕ್ಕೆ ಬಂದಿದ್ದಾರೆ. ನಿಜಲಿಂಗ ದೇವರು ಅಲ್ಲಿ ಏನು ಶಿವಾನುಭವ ಗೋಷ್ಠಿ ನಡೆಸಕ್ಕೆ ಬಂದಿದ್ರಲ್ಲ, ಆನೆ ಏರಿಕೊಂಡು ಹೋದಿರಿ ನೀವು, ಕುದುರೆ ಏರಿಕೊಂಡು ಹೋದಿರಿ ನೀವು ಅಂತ ಪ್ರವಚನ ಮಾಡ್ತಿದ್ರು. ಅವ್ರಿಗೆ ಬಂದು ಬೈತಾರಲ್ಲ ಕೌಶಿಕ, ಅವರು ಅಲ್ಲಿದ್ರಲ್ಲ ಮಹಾದೇವಕ್ಕೆ ಹೊರಡುವಾಗ. ಅವ್ರು ಬಂದು ಗುರುಲಿಂಗ ದೇವರಿಗೆ ಅಲ್ಲಿದ್ದೆಲ್ಲ ಹೇಳ್ತಾರೆ. ಆಮೇಲೆ ಗುರುಲಿಂಗ ದೇವರು ಆಶೀರ್ವಾದ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋಷ್ಟರಲ್ಲಿ ಶಿವಕಾಮಿನಿ, ಈ ಪಾತ್ರಗಳು ನಿಮ್ಗೆ ನೆನಪಿರ್ಬೇಕು. ಶಿವಕಾಮಿನಿ ಯಾರು? ವಿಲಾಸಿನಿ ಅಂತ ಹೆಸರಿತ್ತಲ್ಲ, ಆ ವಿಲಾಸಿನಿ ಹೆಸರನ್ನ ಬದಲಾಯಿಸಿ ಶಿವಕಾಮಿನಿ ಅಂತ ಮಾಡಿದ್ರು ಮಹಾದೇವಕ್ಕ. ಮತ್ತು ಮಹಾದೇವಕ್ಕನ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ಆ ಶೈಲಜೆಯನ್ನು ನೆನಪು ಮಾಡಿಕೊಟ್ಟಂತ ಅವಳು ಶಿವಕಾಮಿನಿ. ಅವಳು ಮತ್ತು ವಸಂತಕ ಇಬ್ರು ಮಠಕ್ಕೆ ಬರ್ತಾರೆ. ಮಹಾದೇವಕ್ಕ ಹೋಗಿದ್ದನ್ನು ನೋಡಿ ಅವರು ಮಹಾದೇವಕ್ಕನ್ನು ತುಂಬಾ ಹಚ್ಕೊಂಡಿರ್ತಾರೆ. ಅಷ್ಟು ಜನರಲ್ಲಿ ವಸಂತಕ ಗೊತ್ತು, ರಾಜನ ಗೆಳೆಯ, ಹಾಸ್ಯ ಜೀವಿ. ಅಲ್ಲಿ ಹಾಸ್ಯಕ್ಕೋಸ್ಕರನೇ ಮಿತ್ರನಾಗಿ ಇರ್ತಾನೆ, ಕಾಯಕ ಮಾಡ್ತಾ ಇರ್ತಾನೆ. ಅವನು ಬರ್ತಾನೆ, ಶಿವಕಾಮಿನೂ ಬರ್ತಾನೆ. ಇಲ್ಲಿಂದ ನೋಡಿ, ಈಗ ಶಿವಕಾಮಿನಿ ಮತ್ತು ವಸಂತಕ ಮಾತಾಡ್ತಾರೆ. ಅಷ್ಟರಲ್ಲಿ ಲಿಂಗಮ್ಮ, ಓಂಕಾರ ಶೆಟ್ಟರು, ಲಿಂಗಮ್ಮ, ಶೈಲಜೆ ಮಹಾದೇವಕ್ಕನ ಗೆಳತಿ, ಶಿವಮೂರ್ತಪ್ಪ ಎಲ್ಲರೂ ಬರ್ತಾರೆ. ಆ ಪ್ರಸಂಗವನ್ನ ಅವರ ಮಾತಾಜಿಯವರ ನೋಡೋಣ. ಶಿವಕಾಮಿನಿಯು ಉತ್ಕಟ ಉದ್ವೇಗದಿಂದ ಓಡತೋಡುತ್ತಾ ಬಂದು ಒಡತಿ ಒಡತಿ ಎಂದು ಕೂಗುತ್ತಾ ಮಹಾದೇವಿ ಮೇಲಕ್ಕೆದ್ದಳು. ಒಡತಿ, ನೀವು ನಮ್ಮನ್ನು ಬಿಟ್ಟು ಎತ್ತ ಹೋಗುವಿರಿ? ಬಿಕ್ಕುತ್ತಲೇ ಕೇಳಿದಳು. ಎಂಥ ಪ್ರಶ್ನೆ ಇದು ಶಿವಕಾಮಿನಿ? ಈ ಜಗತ್ತು ವಿಶಾಲವಾಗಿದೆ. ಅಸಂಖ್ಯಾತ ನಾಸ್ತಿಕರನ್ನು, ದುರ್ಬಲರನ್ನು, ವಿಲಾಸಿಗಳನ್ನು ಹಿಂಬಿಟ್ಟುಕೊಳ್ಳಬಹುದಾದ ನನ್ನ ಪತಿಯ ಮನೆ ನನ್ನನ್ನು ಹಿಂಬಿಟ್ಟುಕೊಳ್ಳಲಾರದೆ. ಅವ್ವ, ನನ್ನನ್ನು ನಿಮ್ಮೊಡನೆ ಕರೆದೊಯ್ಯಿರಿ. ಅಜ್ಞಾನದ ಶಿಶುವಾಗಿ ಇಲ್ಲಿಯವರೆಗೆ ಅಲ್ಲಿ ಹೇಗೋ ಇದ್ದೆ. ಅಮೃತಪಾನದ ಬಳಿಕ ಸುರಿಯನ್ನಿಂಟಲು ಮನ ಒಪ್ಪದು. ಇನ್ನು ಅಲ್ಲಿರಲು ನನಗಾಗದು. ನಿಮ್ಮೊಡನೆಯೇ ಬರುವೆನು. ಬೇಡವ್ವ, ವೈರಾಗ್ಯದ ಬದುಕು ಬಹು ಕಷ್ಟಕರ. ಹಂಸ ಪಕ್ಷಿ ಸಲಿಲವಾಗಿ ನೀರಲ್ಲಿ ಈಜುವುದನ್ನು ನೋಡಿ ಪಾರಿವಾಳವೂ ನೀರಿಗಿಳಿದರೆ ನೀಗುವುದು ಕಷ್ಟ ಸಾಧ್ಯ. ಅಲ್ಲದೆ ನಿನಗಿನ್ನೂ ಮಾಡತಕ್ಕ ಕರ್ತವ್ಯ ಬಹಳವಿದೆ. ಯಾವ ಕರ್ತವ್ಯ? ರಾಜನು ಸ್ವಭಾವತಃ ದುಷ್ಟನಲ್ಲ, ದುರ್ಬಲನು, ಕ್ರೂರಿಯಲ್ಲವಾದರೂ ಅಶಕ್ತ ಮನದ ಕೈಕೂಸು, ಕೆಟ್ಟ ಬಯಕೆಗಳ ಸುಳಿಯಲ್ಲಿ ಸಿಕ್ಕವನು. ತನ್ನ ವಿವೇಕದ ಹಿಡಿತವನ್ನು ಮೀರಿ ಕ್ರೋಧ, ಉದ್ವಿಗ್ನತೆಗಳು ಅವನನ್ನಾಳುತ್ತವೆ. ಅವನಿಗೆ ಮಾನಸಿಕ ಆಘಾತವಾಗಿದೆ. ಇನ್ನು ತನ್ನ ಅಂತರಂಗದ ಪರೀಕ್ಷೆಗೆ ತೊಡಗುವನು, ಪರಿವರ್ತನೆಗೊಳ್ಳುವನು. ಕರಾಳಮಯವಾದ ಭೂತ ಬದುಕಿನ ಕಾರ್ಗವಿಯಿಂದ ಹೊರಬಂದು ಅವನು ಹೊಸ ಬದುಕಿನ ಬೆಳಕನ್ನು ಸವಿಯಲು ನೀನು ಸಹಾಯಕಳಾಗಬೇಕು ತಂಗಿ. ನಾನೇನು ಬಹಳ ಮುಖ್ಯವಾಗಿ ಗಮನಿಸಬೇಕು ನಾವು. ಶಿವಕಾಮಿನಿ ಮಹಾದೇವಕ್ಕನ ಜೊತೆ ಹೊರಡಬೇಕು ಅಂತ ಅರ್ಥ ಆಯ್ತು ನಿಮಗೆಲ್ಲ ಅಲ್ವಾ? ನನ್ನನ್ನು ಕರ್ಕೊಂಡು ಹೋಗ್ಬಿಡಿ, ಇನ್ನು ನಾನು ಅಲ್ಲಿರೋಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅಮೃತವನ್ನ ಕುಡಿದಿದ್ದೀನಿ ಇವತ್ತು, ಇಷ್ಟು ದಿವಸ ನಿಮ್ಮ ಜೊತೆಗೆ ನಿಮ್ಮ ಭಕ್ತಿ ಅಮೃತವನ್ನ ಸವಿದಿದ್ದೀನಿ ನಾನು. ಇನ್ನ ಆ ರಾಜನ ವಿಲಾಸ ಅನ್ನುವಂಥ ಸುರೆಯನ್ನ ಕುಡಿದು ನನಗೆ ಅಲ್ಲಿರೋದಕ್ಕೆ ಸಾಧ್ಯವಿಲ್ಲ. ಬೇರೆಯವರಾಗಿದ್ರೆ ಆಯ್ತು ನಡಿ ಹೋಗೋಣ ಅಂತಿದ್ರೆ ಜೊತೆಗೆ ಒಬ್ಬಳು ಸಿಕ್ಕಳು ಅಂತೇಳಿ. ಆದ್ರೆ ಮಹಾದೇವಕ್ಕ ಹೇಳೋದೇನಂದ್ರೆ, ಇಲ್ಲಮ್ಮ, ವೈರಾಗ್ಯ ಮಾರ್ಗ ಅತ್ಯಂತ ಕಠಿಣವಾದದ್ದು. ಅಂದ್ರೆ ಒಂದು ಉದಾಹರಣೆ ಕೊಡ್ತಾಳಕ್ಕೆ. ಹಂಸ ಪಕ್ಷಿ ನೀರಲ್ಲಿ ಈಜುತ್ತೆ ಅಂತ ತಿಳ್ಕೊಂಡು ಪಾರಿವಾಳವು ಕೂಡ ನೀರಿಗೆ ಇಳಿಬಾರ್ದು. ಅಂದ್ರೆ ವೈರಾಗ್ಯ ಮಾರ್ಗದಲ್ಲಿ ನಡಿಬೇಕಾದ್ರೆ ಬಹಳ ಗಟ್ಟಿತನ ಬೇಕಾಗುತ್ತೆ. ಆದ್ರಿಂದ ನೀನು ಈ ಕಡೆ ಮನಸ್ಸು ಮಾಡಬೇಡ. ಅದಕ್ಕಿಂತ ಹೆಚ್ಚಾಗಿ ನಿನಗೆ ಅಲ್ಲಿ ಕೆಲಸ ಇದೆ, ಕೌಶಿಕನ ಹತ್ರ ಕೆಲಸ ಇದೆ. ಯಾಕಂದ್ರೆ ಕೌಶಿಕ ಸ್ವಭಾವತಃ ದುಷ್ಟನಲ್ಲ. ಇದು ಮಹಾದೇವಕ್ಕ ಹೇಳ್ತಕ್ಕಂಥದ್ದು. ಸ್ವಭಾವತಃ ಅವನು ಕೆಟ್ಟವನಲ್ಲ, ದುಷ್ಟ ಅಲ್ಲ. ಇನ್ನೊಬ್ಬರಿಗೆ ವಂಚನೆ ಮಾಡಬೇಕು, ಮೋಸ ಮಾಡಬೇಕು,
ಅಥವಾ ಅತ್ಯಾಚಾರ ಮಾಡಬೇಕು, ವ್ಯಭಿಚಾರ ಮಾಡಬೇಕು ಅಂತಕ್ಕಂಥದ್ದಲ್ಲ. ಆದರೆ ಅವನನ್ನು ಈ ವಿವೇಕಕ್ಕಿಂತ ಹೆಚ್ಚಾಗಿ ಅವನ ಕ್ರೋಧ ಮತ್ತು ಕಾಮಗಳು ಅವನನ್ನು ಆಳ್ತಾ ಇದೆ. ಅವನು ಇನ್ಮೇಲೆ ಈ ಭೂತ ಜೀವನದ ಕಳೆದ ಜೀವನ, ಹಿಂದಿನ ಜೀವನದ ಆ ಕಾರ್ಗತ್ತಲೆಯಿಂದ, ಆ ಗವಿಯಿಂದ ಹೊರಗೆ ಬಂದು ಬೆಳಕನ್ನು ಹರಿಸೋದಕ್ಕೆ ಅವನು ಶುರು ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ನೀನು ಅವನ ಸೇವೆ ಮಾಡಬೇಕಾಗುತ್ತೆ. ಇದು ಮಹಾದೇವಿಕನ ದೊಡ್ಡತನ. ತನಗಿಷ್ಟೆಲ್ಲ ತೊಂದರೆ ಕೊಟ್ಟರು ಮತ್ತು ರಾಜನ ಹಿತವನ್ನು ಬಯಸೋದು, ಅದು ದೊಡ್ಡವರ ಲಕ್ಷಣ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ, ನಮಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ನಾವು ಒಳ್ಳೇದು ಮಾಡ್ತೀವಿ, ನಮಗೆ ಯಾರು ಕೆಳಕ್ಕೆ ಮಾತಾಡ್ತಾರೋ ಅವ್ರಿಗೆ ಕೆಳಕ್ಕೆ ಮಾಡ್ತೀವಿ. ಆದರೆ ಮಹಾದೇವಕ್ಕನಂತಹವರು, ಅಲ್ಲಮ ಪ್ರಭುಗಳಂತಹವರು, ಬಸವಣ್ಣನವರಂತಹವರು ಅವರಿಗೆ ಕೆಡುಕು ಮಾಡಿದವ್ರಿಗೂ ಕೂಡ ಹಿತವನ್ನೇ ಬಯಸ್ತಾರೆ, ಒಳ್ಳೆಯದನ್ನೇ ಬಯಸ್ತಾರೆ. ಹಾಗೆ ಮಹಾದೇವಿ ಅಕ್ಕ ಹೇಳ್ತಾರೆ ಶಿವಕಾಮನಿಗೆ, ಇಲ್ಲ ರಾಜ ಬದಲಾವಣೆ ಆಗ್ತಾನೆ, ಆ ಬದಲಾವಣೆ ಆಗುವ ಸಂದರ್ಭಕ್ಕೆ ನೀನು ಅವನ ಜೊತೆಗೆ ಇರಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬುದ್ಧಿ ಹೇಳ್ತಾನೆ. ನಾನೇನು ಮಾಡಬಲ್ಲೆ ತಾಯಿ? ಆ ರಾಜನಿಗೀಗ ಅಂತಃಕರಣ ಪೂರಿತ ವಾತ್ಸಲ್ಯದಿಂದ ಸೇವೆ ಮಾಡಿ ಸಾಂತ್ವನಿಸುವರು ಬೇಕು. ನೀನು ಹೆತ್ತ ಮಗಳಂತೆ ಅವನ ಬದುಕನ್ನು ಸಂರಕ್ಷಿಸು. ಕಾಡಾನೆಯಲ್ಲಿನ ಆಕ್ರಮಣಶೀಲ ಮನೋಭಾವನೆಯನ್ನು ತೆಗೆದು ಸಾಧುಗೊಳಿಸಿದರೆ ಭಾರ ಹೊರಲು ಅದು ಸಹಾಯಕವಾಗುವಂತೆ, ರಾಜನಲ್ಲಿರುವ ವಿಷಯಾಸಕ್ತ ಪ್ರವೃತ್ತಿಯನ್ನು ತೆಗೆದರೆ ಅವನು ಆದರ್ಶ ಅರಸನಾಗಿ ನಾಡನ್ನಾಡುವನು. ನಾನೊಲ್ಲೆ ತಾಯಿ, ಆ ಅನಿಷ್ಟ ವಾತಾವರಣದ ಜಂಜಡವೇ ಬೇಡ. ಇಲ್ಲ ಶಿವಕಾಮಿನಿ, ನಿನ್ನ ತ್ಯಾಗದಿಂದ ಮಾತ್ರವೇ ಈ ಆಘಾತದಿಂದ ರಾಜನು ಚೇತರಿಸಿಕೊಳ್ಳಬಲ್ಲ. ಕಾಲಿನಲ್ಲಿ ಮುಳ್ಳು ಹೊಕ್ಕು ಕೀವಾದಾಗ ಆ ಮುಳ್ಳನ್ನು ಕಿತ್ತು ಕೀವನ್ನು ಹೊರತೆಗೆದು ನಂತರ ಗಾಯದ ನೋವು ತೆಗೆಯುವ ಮದ್ದನ್ನು ಕಟ್ಟಬೇಕಾಗುವುದು. ಶಿವೆ, ನಾನೀಗ ಅವನ ಕೀಳು ಬಯಕೆಗಳ ಮುಳ್ಳನ್ನು ನನ್ನ ವಿರಕ್ತಿ ಆದರ್ಶದ ಮುಳ್ಳಿನಿಂದ ಕಿತ್ತು ವಿಲಾಸ ಪ್ರವೃತ್ತಿಯ ಕೀವನ್ನು ತೆಗೆದು ಬಂದಿರುವೆ. ಆ ಹೃದಯದ ಗಾಯ ಮಾಯಬೇಕಾದರೆ ನಿಷ್ಕಲ್ಮಶ ವಾತ್ಸಲ್ಯಪೂರ್ಣವಾದ ಸೇವೆ ಎಂಬ ಮದ್ದು ಸವರಲು ನೀನು ಅವನ ಬಳಿ ಇರಬೇಕು. ಶಿವಕಾಮಿನಿ ಮೂಕಳಾಗಿ ನಿಂತಳು. ವಸಂತಕನು ಬೆರಗಾಗಿ ತಿರಸ್ಕಾರದ ಮಹಾದೇವಿ ಅಕ್ಕನ ಸ್ವಭಾವವನ್ನ ಮಾತಾಜಿಯವರು ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ ಅಂತಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಈ ಆನೆ ಗೊತ್ತು ನಿಮಗೆಲ್ಲ, ಏನೋ ಚಿರತೆ ಬಂದಿದೆ ಅಂತಲ್ಲ ಸುದ್ದಿ ಬಂದೈತೆ ನಿಮಗೂ. ಮತ್ತೆ ಈ ಚಿರತೆಗಿಂತ 10 ಪಟ್ಟು ದೊಡ್ಡದಿರ್ತದೆ ಆನೆ. ಆನೆಯಲ್ಲಿರ್ತಕ್ಕಂಥ ಆಕ್ರಮಣ ಪ್ರವೃತ್ತಿ ಅಂದ್ರೆ ಕಾಡಾನೆಗಳು ಸುಮ್ಮನೆ ಆಕ್ರಮಣ ಮಾಡ್ತಿರ್ತವೆ. ಭಯ ಆದ್ರೆ, ಅವಕ್ಕೆ ಹೆದರಿಕೆ ಆದ್ರೆ, ಅವಕ್ಕೆ ಬೇರೆ ತರ ಅನ್ಸಿದ್ರೆ ಆಕ್ರಮಣ ಮಾಡಿ ಕೊಂದಾಕ್ಬಿಡ್ತಾರೆ. ಆನೆಯಲ್ಲಿರ್ತಕ್ಕಂಥ ಆಕ್ರಮಣದ ಮನೋಭಾವನೆಯನ್ನು, ಆ ಸ್ವಭಾವವನ್ನು ಬದಲಾಯಿಸಿದ್ರೆ ಅದು ಅತ್ಯಂತ ಭಾರ ಹೊರಲಿಕ್ಕೆ, ಸಾವಿರ kg ಟನ್ಗಟ್ಟಲೆ ಭಾರ ಹೊರಲಿಕ್ಕೆ ಆನೆ ಉಪಯೋಗ ಆಗುತ್ತೆ. ಜೊತೆಗೆ ವೇಗವಾಗಿ ನಡೆಯುತ್ತೆ. ತುಂಬ ದೊಡ್ಡ ಪ್ರಾಣಿ ಇರೋದ್ರಿಂದ 1 ಗಂಟೆಗೆ 20 ರಿಂದ 25 ಕಿಲೋಮೀಟರ್ ನಡೆದ್ಬಿಡುತ್ತಂತ, ಅಷ್ಟು ದೊಡ್ಡ ಹೆಜ್ಜೆಗಳು ಅದರದ್ದು. ಆದ್ದರಿಂದ ಆನೆಯಲ್ಲಿರ್ತಕ್ಕಂಥ ಆಕ್ರಮಣ ಪ್ರವೃತ್ತಿಯನ್ನು ನಾವು ತೆಗಿಬೇಕಾಗುತ್ತೆ. ಹಾಗೆ ಈ ರಾಜನಲ್ಲಿರ್ತಕ್ಕಂಥ ವಿಷಯಾಸಕ್ತಿಯನ್ನು ತೆಗೆದು ಅವನನ್ನು ಒಳ್ಳೆ ರಾಜನನ್ನು ಮಾಡಿದರೆ ಇಡೀ ರಾಜ್ಯವೇ ಚೆನ್ನಾಗಿರುತ್ತೆ. ಇಡೀ ರಾಜ್ಯವನ್ನೇ ಅವನ ಆದರ್ಶವಾಗಿ ಆಳ್ತಾನೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಮಹಾದೇವಕ್ಕ. ಅಂದ್ರೆ ಮಾತಾಜಿಯವರು ಮಹಾದೇವಕ್ಕನ ಹೆಸರ ಕಡೆಯಿಂದ ಹೇಳಿಸ್ತಾರೆ. ಏನಂದ್ರೆ, ಕಾಲಿಗೆ ಮುಳ್ಳು ಚುಚ್ಚಿದೆ, ಕೀವಾಗಿದೆ. ಇವಾಗ ಆ ಮುಳ್ಳು ಕೆಟ್ಟದ್ದು ಅಂತ ಅಲ್ಲಿ ಬಿಡ್ತಾ ಹೋದ್ರೆ ಕಾಲನ್ನೇ ಕತ್ತರಿಸುವಂತ ಪ್ರಸಂಗ ಬರ್ಬೋದು. ಆ ಮುಳ್ಳನ್ನು ಯಾವುದರಿಂದ ತೆಗಿಬೇಕು? ಮುಳ್ಳಿಂದನೇ ತೆಗಿಬೇಕು. ಕೀವನ್ನ ಎಕ್ಕೆ ಹಾಲಿಂದ ತೆಗಿಬೇಕು, ಅಥವಾ ಅದೆಲ್ಲ ತೆಗೆದು ಸ್ವಚ್ಛ ಮಾಡಬೇಕು. ಅದಕ್ಕೆ ಔಷಧಿ ಮದ್ದು ಕಟ್ಟಬೇಕು, ಅರಶಿನೋ ಎಣ್ಣೆನೋ ಏನೋ ಕಟ್ತೀರ, ಆವಾಗ ಅದು ಗಾಯ ವಾಸಿ ಆಗುತ್ತೆ. ಹಾಗೆ ರಾಜನಲ್ಲಿದ್ದಂಥ ವಿಷಯಾಸಕ್ತಿಯ ಮುಳ್ಳನ್ನು ತೆಗೆದಿದ್ದೀನಿ, ಅಥವಾ ಕಾಮುಕತೆಯ ಮುಳ್ಳನ್ನು ತೆಗೆದಿದ್ದೀನಿ, ವಿಷಯಾಸಕ್ತಿಯ ಕೀವನ್ನು ಎಲ್ಲ ತೆಗೆದಿದ್ದೀನಿ. ಈಗ ಅವನ ಹೃದಯಕ್ಕೆ ಬಹಳ ದೊಡ್ಡ ಗಾಯ ಆಗಿದೆ. ಆ ಗಾಯ ಮಾಯಬೇಕಾದ್ರೆ ನೀನು ವಾತ್ಸಲ್ಯದಿಂದ ಸೇವೆ ಮಾಡಬೇಕು. ಶಿವಕಾಮಿನಿ ಒಲ್ಲೆ ಅಂದ್ರೂ ಕೇಳ್ತಾ ಇಲ್ಲ ಮಹಾದೇವಿ ಅಕ್ಕ. ಆದ್ರಿಂದ ಆಕೆ ಸುಮ್ಮನೆ ಆಗ್ತಾಳೆ. ವಸಂತಕ ಹೇಳ್ತಾನೆ ನೋಡಿ,
ವಸಂತಕನು ಬೆರಗಾಗಿ ತಿರಸ್ಕಾರದ ಧ್ವನಿಯಲ್ಲಿ ಕೇಳಿದ, ತಾಯಿ, ಅಂತಹ ಪಾಪಿಯನ್ನು ಕ್ಷಮಿಸಿ ಉದ್ಧರಿಸುವ ಸಲಹೆ ನೀಡುವಿರಾ? ಅವನನ್ನು ಕಡಿದು 10 ನಾಯಿಗಳಿಗೆ ಆಹಾರವಾಗಿ ಎಸೆದರೂ ಪಾಪ ಬರದು. ಮಂಗಲಮಯಿ ಮಾತೆಯನ್ನು ಗೃಹಬಂಧನದಲ್ಲಿರಿಸಿ ಕಣ್ಣೀರು ಸುರಿಸಿದ ನರಾಧಮನನ್ನು. ವಸಂತಕರೇ, ಕಣ್ಣಿನೊಳಗೆ ಬಿದ್ದ ಕಸವನ್ನು ಮತ್ಸರಿಸಬೇಕು, ಕಣ್ಣನ್ನೇ ಅಲ್ಲ. ಪಾಪಿಯೊಳಗಣ ಪಾಪವನ್ನು ದ್ವೇಷಿಸಬೇಕು, ಪಾಪಿಯನ್ನೇ ಅಲ್ಲ. ಗಂಭೀರವಾಗಿ ನುಡಿದಳು ಮಹಾದೇವಿ. ಶಿವಕಾಮಿನಿ, ನನ್ನ ಬೇಡಿಕೆಯನ್ನು ಮನ್ನಿಸು. ಅವನ ಪ್ರವೃತ್ತಿ ನಿಜಕ್ಕೂ ಪಲ್ಲಟವಾದರೆ ಬದುಕು ಮಂಗಲಮಯವಾಗುವುದು. ದ್ವೇಷ, ತಿರಸ್ಕಾರಗಳು ಪಾಶವಿಕ ಗುಣಗಳು, ಅನುಕಂಪ, ವಾತ್ಸಲ್ಯಗಳು ದೈವಿಕ ಗುಣಗಳು. ನಡೆತಂಗಿ. ಶಿವಕಾಮಿನಿ ಅಗಲಿಕೆಯ ನೋವಿನಿಂದ ತಪ್ತಳಾಗಿ ನುಡಿದಳು, ತಾಯಿ, ಬೇಡಿಕೆಯೆಂದು ಭಿನ್ನವಿಸಿಕೊಳ್ಳುವುದೇಕೆ? ಆಜ್ಞೆ ಮಾಡಿರಿ. ಕಾಲಿನಲ್ಲಿ ಮುಟ್ಟಿ ಮಾಡ ಹೇಳಿದುದನ್ನು ತಲೆಯಲ್ಲಿ ಹೊತ್ತು ಪೂರೈಸುವೆ. ಯಾವ ಪೂರ್ವ ಪುಣ್ಯದ ಫಲವೋ ತಮ್ಮ ಪರುಷ ಸನ್ನಿಧಿಯಲ್ಲಿ ಕೆಲವಾರು ಅಮೃತ ಗಳಿಗೆಗಳನ್ನು ಕಳೆಯುವ ಭಾಗ್ಯ ನನ್ನದಾಯಿತು. ನಿಮ್ಮನ್ನು ನೋಡುವುದು ಇನ್ನೆಂದಿಗೆ ಬಿಕ್ಕಿ ಅಳುತ್ತಾ ಭಾರವಾದ ಕಾಲುಗಳನ್ನು ಎಳೆದುಕೊಳ್ಳುತ್ತಾ ಶಿವಕಾಮಿನಿ ಹೊರಟಳು. ನನ್ನ ಇಚ್ಛೆಯನ್ನಷ್ಟು ಪೂರ್ಣಗೊಳಿಸಿರಿ. ಹೊಸ ಬದುಕಿನ ಬಗೆಯನ್ನು ಆರಂಭಿಸುವ ನನಗೆ ಆಶೀರ್ವಾದ ಮಾಡಿರಿ. ಇಲ್ಲಿ ಶಿವಕಾಮಿನಿ ಹೇಳ್ತಾಳೆ, ಆಜ್ಞೆ ಅಂತ ಏನು ವಿನಂತಿ ಅಂತ ಅನ್ಬೇಡಿ, ಅಥವಾ ಬೇಡಿಕೆ ಅಂತ ಹೇಳಬೇಡಿ, ಆಜ್ಞೆ ಮಾಡಿ. ನಿಮ್ಮ ಆಜ್ಞೆಯನ್ನು ನೀವು ಪಾದದಲ್ಲಿ ತೋರಿಸಿದ್ದನ್ನ ನನ್ನ ತಲೆಯ ಮೇಲೆ ಹೊತ್ತು ನಾನು ಪಾಲಿಸ್ತೀನಿ ಅಂತ ಕೇಳಿ, ಮತ್ತಿನ್ಯಾವಾಗಲೂ ಅವ ನಿಮ್ಮನ್ನು ನೋಡೋದು ಅಂತ ಹೇಳಿ ಆಕೆ ಮಹಾದೇವಕ್ಕನ್ನು ಬಿಟ್ಟು ಹೋಗೋಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಹೊರಡ್ತಾಳೆ. ಇನ್ನೊಂದು ಪ್ರಸಂಗ ಮಾತಾಜಿ ಬಹಳ ಅದ್ಭುತವಾಗಿ ಕಲ್ಪಿಸಿದ್ದಾರೆ ನೋಡಿ. ಆ ಪ್ರಸಂಗವನ್ನು ಪುಸ್ತಕದಲ್ಲಿ ಕೇಳ್ಕೊಳ್ಳಿ ಮೊದಲು, ಆಮೇಲೆ ಹೇಳ್ತೀನಿ. ನೋಡೋಣ ಎಷ್ಟು ಜನರಿಗೆ ಅರ್ಥ ಆಗುತ್ತೆ. ನನ್ನ ಇಚ್ಛೆಯನ್ನಷ್ಟು ಪೂರ್ಣಗೊಳಿಸಿರಿ. ಹೊಸ ಬದುಕಿನ ಬಗೆಯನ್ನು ಆರಂಭಿಸುವ ನನಗೆ ಆಶೀರ್ವಾದ ಮಾಡಿರಿ. ವಸಂತಕ ಮಂಡಿಯೂರಿ ಕುಳಿತು ಕೈಚೀಲದಲ್ಲಿದ್ದ ಕಾವಿಯ ಕಬ್ಬಿಣಿಯನ್ನು ಹೊರತೆಗೆದು ಹರಸಿ, ಈ ಕಾವಿಯ ಶಾಟಿಯನ್ನು ನೀಡಿರಿ ಎಂದಾಗ ಆಕೆ ದಿಗ್ಭ್ರಾಂತಳಾದಳು. ಇದೇನು ವಸಂತಕರೇ? ಬೆರಗಾಗಿ ಕೇಳಿದಳು. ತಾಯಿ, ಉಪ್ಪರಿಗೆಯ ಮನೆಯಲ್ಲಿದ್ದ ಮಾನವನು ತಿಪ್ಪೆಯ ಮೇಲಿರಲಾರ. ಇನ್ನಿತೊಂದು ಕಾಲ ಪಾರಮಾರ್ಥ ಪ್ರಪಂಚದ ಉಪ್ಪರಿಗೆಯಲ್ಲಿದ್ದವನು ಇನ್ನು ಲೌಕಿಕತೆಯ ತಿಪ್ಪೆಯ ಮೇಲಿರಲು ಸಾಧ್ಯವೇ? ಅದಕ್ಕೆ ಏನು ಮಾಡಬೇಕೆನ್ನುವಿರಿ? ಈ ವ್ಯಾಮೋಹ ಪ್ರಪಂಚದ ಬಲೆಯನ್ನು ಬಿಡಿಸಿಕೊಂಡು ಕಲ್ಯಾಣದ ಶರಣರನ್ನು ಕೂಡಿಕೊಂಡು ಜೀವನ ಪರ್ಯಂತರ ಶರಣರ ಸಂಘದಲ್ಲಿರಲು ಬಯಸುವೆ. ಇದು ನನ್ನ ದೃಢ ನಿರ್ಧಾರ. ಅಜ್ಞಾನಿಯಾದ ಕೂಸು ಕೈಗೆ ಸಿಕ್ಕಿದ್ದನ್ನು ತಿನ್ನಬಹುದು, ಬುದ್ಧಿ ಕಲಿತ ಮೇಲೆ ತಿನ್ನಲು ಅಸಹ್ಯ ಪಡುವುದು. ಅಂದ್ರೆ ವಸಂತಕ್ಕ ಏನ್ ಮಾಡ್ದ ಅಂತ ಗೊತ್ತಾಯ್ತಾ? ಅವನು ಬಿಡಕ್ಕೆ ಸಿದ್ಧ ಆಗ್ಬಿಟ್ಟಿದ್ದಾನೆ. ಅಂದ್ರೆ ಮನೇನೆ ಬಿಟ್ಬಿಟ್ಟು ಕಪನಿ ಅಂತಂದ್ರೆ ನಾನು ಕಪನಿ ಹಾಕಲ್ಲ, ನೀವು ನೋಡಿರ್ಬೇಕು. ಪೂರ್ಣ ಇಲ್ಲಿಂದ ಹಿಡ್ಕೊಂಡು ಕಾಲವರೆಗೂ ಇರ್ತದೆ, ನಿಲ್ವಂಗಿ ಅಂತ ಹೇಳ್ತಾರೆ. ಅದನ್ನು ತೊಗೊಂಡು ಬಂದಿದ್ದಾನೆ ಚೀಲದಲ್ಲಿ. ಅದನ್ನು ಮಹಾದೇವಿ ಅಕ್ಕನಿಗೆ ಕೊಟ್ಟು ಹೇಳ್ತಾನೆ, ನನಗೆ ಆಶೀರ್ವಾದ ಮಾಡಿಕೊಡಿ ಇದನ್ನು. ಯಾಕೆ ವಸಂತಕರೇ ಅಂತ ಕೇಳಿದಾಗ, ಇಷ್ಟು ದಿವಸ ಆಧ್ಯಾತ್ಮ ಕ್ಷೇತ್ರದ ಉಪ್ಪರಿಗೆಯಲ್ಲಿದ್ದೆ ನಾನು. ಉಪ್ಪರಿಗೆ ಅಂದ್ರೆ ಗೊತ್ತಲ್ಲ ನಿಮಗೆಲ್ಲ, ಮಹಡಿ. ಆಧ್ಯಾತ್ಮ ಕ್ಷೇತ್ರದ ಎತ್ತರದಲ್ಲಿದ್ದೆ, ಮಹಡಿ ಮೇಲಿದ್ದೆ. ಇನ್ನು ನಾನು ಆ ತಿಪ್ಪೆಯ ವಾತಾವರಣದಲ್ಲಿರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಏನು ಮಾಡ್ತೀರಾ ಅಂದರೆ, ಶರಣರ ಸಂಘಕ್ಕೆ ಹೊರಡ್ತೀನಿ. ನಾನು ಕಲ್ಯಾಣಕ್ಕೆ ಹೋಗಿ ನನ್ನ ಬದುಕಿರೋರಿಗೆ ಶರಣರ ಸೇವೆ ಮಾಡ್ತಾ ಮಾಡ್ತಾ ಕಾಲ ಕಳೀತೀನಿ ಅಂತ ತಿಳ್ಕೊಂಡು ಹೇಳ್ತಾನೆ. ಖಂಡಿತವಾಗಿ ಇದು ನಡೆದಿರ್ಬೋದು, ಯಾಕಂದರೆ ಕೇವಲ ಕಲ್ಪನೆ ಅಲ್ಲ. ಯಾಕೆ ಅಂದರೆ ಈ ವಿಧಿಯ ಆಟ ಹೇಗಿರುತ್ತೆ ಗೊತ್ತಾ? ವಸಂತಕ ಅಲ್ಲಿ ರಾಜನ ಸೇವಕನಾಗಿ ಇವರಿಗೆ ಹೆದರಿಸಿ ಜೈಲಿಗೆ ಹಾಕ್ತೀನಿ, ಸೆರೆಮನೆಗೆ ತಳ್ತೀನಿ ತಾಯಿ ತಂದೆಗಳನ್ನ ಹೇಳಿ ಮಹಾದೇವಿ ಅಕ್ಕನನ್ನ ಒತ್ತಾಯಪೂರ್ವಕ ಕರ್ಕೊಂಡ್ಬಂದಿರೋದು ತನ್ನ ಉದ್ಧಾರಕ್ಕಾಗಿ. ಅವನಿಗೆ ಗೊತ್ತಿಲ್ಲ, ಅದು ಮಹಾದೇವಿ ಅಕ್ಕನಿಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಅಷ್ಟು ವಸಂತಕ ಬದಲಾವಣೆ ಆಗಿದೆ. ನಾನು ಬೇರೆ ಜೀವನದಲ್ಲೂ ಕೂಡ ಆಧ್ಯಾತ್ಮ ಜೀವಿಗಳ ಜೀವನದಲ್ಲಿ ಈ ಥರದ ಘಟನೆಗಳು ನಡೆಯುತ್ತೆ. ಈ ಜರಾತುಷ್ಟ್ರ ಅಂತ ಒಬ್ಬ ಇದ್ದ, ನೀವು ಹೆಸರು ಕೇಳಿರ್ಬೇಕು. ಜರಾತುಷ್ಟ್ರ ಅಂದರೆ ಮೈಕ್ ಸರಿಪಡಿಸಪ್ಪ. ಈ ಪಾರ್ಸಿ ಧರ್ಮದ ಸ್ಥಾಪಕ ಅವನು ಜರಾತುಷ್ಟ್ರ ಅಂತೇಳಿ ಇರಾನ್ ದೇಶದಲ್ಲಿ ಇದ್ದಂಥವನು. ಅವನು ಸಿದ್ಧಪುರುಷನಾಗಿ ಏನು ಧರ್ಮವನ್ನು ಸ್ಥಾಪನೆ ಮಾಡಿ ಗುರುವಾಗಿ ಪ್ರಸಿದ್ಧಿ ಆದ. ಆ ಪ್ರಸಿದ್ಧಿ ಆದಮೇಲೂ ಸಹಿತ
ಆ ಗುರು ಅವನನ್ನ ದ್ವೇಷ ಮಾಡೋರು ಇದ್ರು ಕೆಲವರು, ಅವನನ್ನು ದ್ವೇಷ ಮಾಡೋರು ಇರ್ತಾರೆ ಜರಾತುಷ್ಟ್ರನನ್ನ. ಅದಕ್ಕೆ ಒಬ್ಬ ಕೊಲೆಗಡುಕನನ್ನ ತಯಾರು ಮಾಡ್ತಾರೆ ಅವರೇ. ಅವನಿಗೆ ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವನಿಗೆ ಆಸೆ ಹಚ್ಚಿ ಅವನನ್ನ ತಯಾರು ಮಾಡ್ತಾನೆ. ಅವನನ್ನ ಕೊಲೆ ಮಾಡ್ಬೇಕು ನೀನು. ಇವನು ಸಿದ್ಧನಾಗ್ತಾನೆ. ಒಂದು ದಿವಸ ಎಲ್ಲ ಸಿದ್ಧತೆ ಮಾಡ್ಕೊಂಡು ಚೂರಿ ಅಂತಿರಲ್ಲ ನೀವು, ಬಹಳ ದೊಡ್ಡದಾದಂಥ ಒಂದು ಆಯುಧವನ್ನು ತೆಗೆದುಕೊಂಡು ಹೋಗಿ ಗುರು ಹೋಗ್ತಿರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಬೆನ್ನಿಂದ ಚೂರಿ ಹಾಕಿ ಅವನನ್ನು ಸಂಪೂರ್ಣವಾಗಿ ರಕ್ತದ ಮಡುವಿನೆಲ್ಲ ಬೆಳೆಸ್ಬಿಡ್ತಾನೆ. ಸಾಯಲೇಬೇಕು, ಹಂಗೆ ಹೊಡೆದ್ಬಿಡ್ತಾನೆ. ಆ ರಕ್ತದ ಮಡುವೆಯಲ್ಲಿ ಬೀಳ್ತಾನೆ ಗುರು ಜರಾತುಷ್ಟ್ರ. ಆಮೇಲೆ ಅವನು ಕರೀತಾನೆ ಅವನನ್ನ, ಏನು ಕೊಲೆ ಮಾಡಕ್ ಬಂದಲ್ಲ, ನಾನು ಸಾಯ್ತೀನಿ ಗೊತ್ತಾಗತ್ತೆ ಅವನಿಗೆ. ಅವನನ್ನ ಕರೆದು ಹೇಳ್ತಾನೆ, ನೋಡು ತಮ್ಮ, ಇದು ನೀನೇನು ಭಯಪಡ್ಬೇಡ, ನೀನು ಯಾರಿಗೂ ಶಿಕ್ಷೆ ಕೊಡಲ್ಲ ನಿನಗೆ. ಅವನು ಯಾವಾಗಲೂ ಕೈಯಲ್ಲಿ ಜಪಮಾಲೆ ಹಿಡ್ದಿರ್ತಾನೆ. ಯಾರು? ಗುರು. ಜಪಮಾಲೆ ಅಂದ್ರೆ ರುದ್ರಾಕ್ಷಿ ಇರ್ತದಲ್ಲ, ಆ ಥರದ್ದು ಮಣಿ ಮಾಲೆ ಇಟ್ಕೊಂಡಿರ್ತಾನೆ. ಆ ಮಣಿ ಮಾಲೆಯನ್ನೇ ಅವನಿಗೆ ಹಾಕ್ಬಿಡ್ತಾನೆ. ಈ ಕಡೆ ಬಾ ಅಂತೇಳಿ ಕರೆದು ಮಲಗಿದಾನೆ, ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ. ಕರೆದು ಅವನಿಗೆ ಆ ಮಾಲೆಯನ್ನು ಹಾಕಿ, ಇನ್ಮೇಲೆ ನೀನು ಈ ಧರ್ಮವನ್ನು ಮುಂದುವರಿಸ್ಬೇಕು. ಯಾರು ಹೇಳ್ದ? ಕೊಲೆ ಮಾಡಿದವನಿಗೇನೆ, ಹೊಡೆದಿರಲ್ಲ ಅವನಿಗೆ ಹೇಳ್ತಾನೆ, ನೀನು ಇನ್ಮೇಲೆ ಈ ಧರ್ಮದ ಗುರುವಾಗಬೇಕು. ನಾನಂತೂ ಹೋಗ್ತೀನಿ, ನಾನು ಸಾಯ್ತೀನಿ. ಅವನಿಗೆ ಇಂತಹ ಪರಿವರ್ತನೆ ಬರುತ್ತೆ. ಅವನೇ ಆ ಧರ್ಮದ ಎರಡನೇ ಗುರು. ಪಾರ್ಸಿ. ನೀವು ಯಾರಾದರೂ ಡೆಲ್ಲಿಗೆ ಹೋಗಿದ್ರೆ ಅಲ್ಲಿ ಒಂದು ಈ ಲೋಟಸ್ ಟೆಂಪಲ್ ಅಂತ ಇದೆ. ಕಮಲಾಕಾರದಲ್ಲಿ ತಾವರೆ ಹೂ ಇರ್ತದಲ್ಲ, ಆ ಆಕಾರದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಧ್ಯಾನ ಮಂದಿರ ಅದು. ಅಲ್ಲೇನು ಪೂಜೆ ಗೀಜೆ ಏನಿರೋದಿಲ್ಲ. ಹೋಗಿ ನೀವು ಧ್ಯಾನ ಮಾಡಿ ಬರೋದು, ಕೂತ್ಕೊಳ್ಳೋದು, ಕೆಲವು ನಿಮಿಷ ಮಾತಾಡೋಂಗಿಲ್ಲ, ಸುಮ್ಮನೆ ಧ್ಯಾನ ಮಾಡಿ ಬರೋದು. ಅವ್ರದ್ದೇ ಅದು ಪಾರ್ಸಿ ಜನಾಂಗ ಅಂತ. ಟಾಟಾ, ಆಮೇಲೆ ಹೋಮಿ ಜಹಾಂಗೀರ್ ಬಾಬಾ ಇವರೆಲ್ಲ ಇದಾರಲ್ಲ, ಅವ್ರು ಪಾರ್ಸಿ ಜನಾಂಗದವರು. ಅವರ ಪಾರ್ಸಿ ಜನಾಂಗದ ಎರಡನೇ ಗುರು ಯಾರಪ್ಪ ಅಂದರೆ, ಮೊದಲನೇ ಗುರುವನ್ನ ಕೊಲೆ ಮಾಡೋದು. ಅವನೇ ದೊಡ್ಡ ಗುರು ಆಗ್ತಾನೆ ಮುಂದೆ. ಅಂದರೆ ವಿಧಿಯ ಆಟ ಹೀಗಿರ್ತದೆ. ಅಂದರೆ ಮಾತಾಜಿಯವರ ಕಲ್ಪನೆ ಹುಸಿ ಕಲ್ಪನೆ ಅಲ್ಲ, ಮಿಥ್ಯ ಕಲ್ಪನೆ ಅಲ್ಲ, ಅಥವಾ ಸುಮ್ಮನೆ ಏನೋ ಆ ಪೇಜ್ ತುಂಬಿಸೋಕ್ಕೋಸ್ಕರ ಮಾಡಿರೋ ಕಲ್ಪನೆ ಅಲ್ಲ. ಆ ವಸಂತಕನನ್ನು ಕೂಡ ಶರಣನನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕಲ್ಪನೆ ಇದೆಯಲ್ಲ, ಬಹಳ ಅದ್ಭುತವಾದ ಕಲ್ಪನೆ. ಅದು ಮುಂದುವರಿಯುತ್ತೆ ನೋಡಿ. ತನ್ನ ಕೈಯಲ್ಲಿ ತೆಗೆದುಕೊಂಡು ಮಂತ್ರ ಸಂಸ್ಕಾರ ಮಾಡಿ ಮುಂದೆ ಚಾಚಿದ ವಸಂತಕನ ಕೈಗಳಲ್ಲಿ ಹಾಕಿದಾಗ ವಸಂತಕ ಪಾದದ ಮೇಲೆ ಹಣೆಯಿಟ್ಟು ನಮಸ್ಕರಿಸಿ ತನ್ನ ಆನಂದದ ಕಣ್ಣೀರಿನಿಂದ ಅಭಿಷೇಕ ಮಾಡಿದ. ಮಹಾದೇವಿ ಅವಸರಿಸಿಕೊಂಡು ಮುಂದೆ ಹೊರಡಲು ಹೆಜ್ಜೆ ಇಡುವಷ್ಟರಲ್ಲೇ ಮಠದ ಶಿಷ್ಯನೋರ್ವ ತ್ವರೆಯಿಂದ ಬಂದು ಹೆತ್ತವರು ಬರುವ ಸುದ್ದಿಯನ್ನು ಮುಟ್ಟಿಸಿದ. ತನ್ನ ಸುದ್ದಿ ಅವರಿಗೆ ತಿಳಿದು ಅವರು ಆಗಮಿಸುವುದರೊಳಗೆ ತಾನು ಉಡುತಡಿಯಿಂದ ನಿರ್ಗಮಿಸಬೇಕೆಂಬ ಮಹಾದೇವಿಯ ಪ್ರಯತ್ನ ಸಫಲವಾಗಲಿಲ್ಲ. ಸಮಸ್ಯೆಯನ್ನು ಎದುರಿಸಿ ಅವರಿಗೆ ಸಾಂತ್ವನ ನೀಡಿ ಹೋದರಾಯಿತೆಂದು ತನ್ನನ್ನು ತಾನೇ ಸಮಾಧಾನಿಸಿಕೊಳ್ಳುವಲ್ಲಿ ಲಿಂಗಮ್ಮ ಮೈಮೇಲಿನ ಪರಿವೆಯನ್ನು ಕಳೆದುಕೊಂಡು ಓಡಿ ಬರುವುದನ್ನು ಕಂಡಳು. ಆಕೆಯ ಹಿಂದೆ ತಂದೆ ಓಂಕಾರ ಶೆಟ್ಟಿ ಗಂಭೀರವಾಗಿ ನಡೆದು ಬರುತ್ತಿದ್ದ. ಅವರ ಬೆನ್ನಿಗೆ ಶಿವಮೂರ್ತಪ್ಪ, ಮಲ್ಲೇಶಪ್ಪ, ಗಿರಿಜಾಂಬೆ, ಶೈಲಜಾ ಎಲ್ಲರೂ ಬರತೊಡಗಿದ್ದರು. ಬಾವಿಯ ದಂಡೆಯ ಮೇಲೆ ಮಾತಿನಲ್ಲಿ ಮಗ್ನರಾಗಿದ್ದ ಸಿಂಗಾರಮ್ಮ ಸಂಗಮ್ಮನು ಆ ಗುಂಪನ್ನು ಅನುಸರಿಸಲಿಲ್ಲ. ಮಹಾದೇವಿ ಮೌನವಾಗಿ ತಾಯಿ ತಂದೆಯರಿಬ್ಬರನ್ನು ನೋಡಿದಳು. ಲಿಂಗಮ್ಮ ಬಹಿರಂಗಿಕವಾಗಿ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದಳು. ಆದರೆ ಓಂಕಾರ ಮಾತ್ರ ಮೂಕನಾಗಿದ್ದ. ದೀರ್ಘಕಾಲದ ಶಾರೀರಿಕ ರೋಗ, ಮಾನಸಿಕ ಚಿಂತೆಯಲ್ಲಿ ಬಳಲಿದವನಂತೆ ಕಾಣುತ್ತಿದ್ದ. ಮುಖದ ಮೇಲೆ ಮುದಿತನದ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಲಿದ್ದವು. ತಲೆಗೆ ತುಂಬ ಬೆಳ್ಳಿಯ ನೆರೆಗೂದಲು ಎದ್ದು ತೋರುತ್ತಿದ್ದವು. ತನ್ನ ಅಲ್ಪಕಾಲದ ಅಗಲಿಕೆ ಎಷ್ಟೊಂದು ಹಣ್ಣು ಮಾಡಿದೆಯಲ್ಲ ಎನಿಸಿತು. ಲಿಂಗಮ್ಮನ ಅಳುವಿಗಿಂತ ಓಂಕಾರನ ಮೂಕ ನೋಟವು ಮಹಾದೇವಿಯ ಹೃದಯವನ್ನು ಹಿಂಡಿ ಹಿಪ್ಪೆ ಮಾಡಿತು. ನೋಡಿ, ಗಮನಿಸ್ಬೇಕು. ಯಾರು ಬಂದ್ರು? ತಾಯಿ, ತಂದೆ, ಗೆಳತಿ ಬಂದ್ಲು ಶೈಲಜೆ, ಮಲ್ಲೇಶಪ್ಪ ಅಂತ ಬರ್ತಾನೆ, ರುದ್ರಾಣಿ ಅಂತ ಅವಳ ಗೆಳತಿ ಇದ್ರು, ಅವ್ರ ತಂದೆ. ಆಮೇಲಿಂದ ಶಿವಮೂರ್ತಪ್ಪ, ಅವನು ಯಾವಾಗಲೂ ಕೊಂಕು ಮಹಾದೇವಕ್ಕನ ವಿರುದ್ಧವಾಗಿ ಮಾತಾಡೋನು, ಆದ್ರೂ ದೊಡ್ಡಪ್ಪ ಅಂತ ಕರಿತಿರ್ತಾಳೆ ಅವರು. ಅವರೆಲ್ಲ ಬರ್ತಾರೆ. ಇವರೇನು ಬಾವಿ ಕಟ್ಟೆ ಮೇಲೆ ಕೂತಿದ್ರಲ್ಲ, ಸಿಂಗಾರಮ್ಮ, ಸಂಗಮ್ಮ, ಅವರು ಈ ಗುಂಪು ಕೂಡ್ಕೊಂಡು ಬರ್ತಾರೆ. ಲಿಂಗಮ್ಮ ಮೈ ಮೇಲಿನ ಪರಿವೆ ಕಳ್ಕೊಂಡು ಓಡಿ ಬಂದು
ಹತ್ತು ಕರೆದು ಜೋರಾಗಿ ಅಳ್ತಾ ಇದ್ದಾಳೆ. ಮಹಾದೇವಿಯಕ್ಕನನ್ನ ಅಪ್ಕೊಳ್ಳೋದಕ್ಕೆ ಬರ್ತಾಳೆ. ಮಹಾದೇವಿಯಕ್ಕ ಓಂಕಾರನನ್ನು ನೋಡ್ತಾಳೆ. ಓಂಕಾರ ಏನು ಅಳ್ತಿರಲ್ಲ ಅಥವಾ ಏನು ಭಾಳ ಜೋರು ಗಲಾಟೆ ಮಾಡ್ತಿರಲ್ಲ, ಆದರೆ ಓಂಕಾರನ ದುಃಖದ ಮುಖ ಇದೆಯಲ್ಲ ಅದು ಮಹಾದೇವಿಯಕ್ಕನನ್ನ ಹಿಂಡಿ ಆ ಮನಸ್ಸನ್ನು ಹಿಂಡಿ ಬಿಡುತ್ತೆ. ಅಂದರೆ ಗಂಭೀರವಾದ ದುಃಖ ಅನುಭವಿಸ್ತಿರ್ತಾನೆ. ಲಿಂಗಮ್ಮನಾದರೂ ಇನ್ನೂ ಸ್ವಲ್ಪ ಅವ್ರಿವ್ರ ಹತ್ರ ಹೇಳ್ಕೊಂಡು ಹತ್ತು ಕಣ್ಣೀರು ಹೊರಗಾಕಿದ್ರೆ ಈ ನೋಡಿಬೇಕಾದ್ರೆ ನೀವು ಬಹಳ ದುಃಖ ಬಂದಾಗ 10 ಕಣ್ಣೀರು ಬಂದ್ಬಿಟ್ರೆ ನಿಮ್ಗೆ ಸ್ವಲ್ಪ ಆಮೇಲೆ ಸಮಾಧಾನ ಅನಿಸುತ್ತೆ, ಹೌದಿಲ್ವಾ? ಕಣ್ಣೀರು ಬರದೇ ಹೋದ್ರೆ ಕಷ್ಟ ಆಗ್ತದೆ. ಈ ಚಿಂತೆ ಮಾಡ್ತಿರ್ತಾರಲ್ಲ ಅವರೇ ಬಹಳ ಸೊರಗ್ತಾರೆ. ಇಲ್ಲಿ ಏನು ಓಂಕಾರ ಶಕ್ತಿಯಲ್ಲಿ ಮುದಿತನದ ಛಾಯೆ ಮುಖದಲ್ಲೆಲ್ಲ ಹಾಗೆ ತೋರ್ತಾ ಇದೆ. ತಲೆಯ ಕೂದಲೆಲ್ಲ ಬೆಳಗಾಗ್ಬಿಟ್ಟಿದೆ. ಆ ಮಹಾದೇವಿಯಕ್ಕನಿಗೆ ಕರಳು ಚುರ್ರನ್ನಂತೆ. ತಂದೆಯನ್ನು ನೋಡಿ ತುಂಬ ನೋವಾಗುತ್ತೆ. ತಂದೆಯ ಕೈ ಹಿಡಿದು ಮಾತಾಡಿಸ್ತಾರೆ ಹೋಗಿ. ಲಿಂಗಮ್ಮ ಅತ್ತು ಕರೆದು ಹೆಂಗಳೆಯರೊಡನೆ ಮಾತನಾಡಿ ದುಃಖದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದಳು. ಆದರೆ ಓಂಕಾರನು ಅಂಗಡಿಯ ವ್ಯವಹಾರದಲ್ಲಿ ಸಹ ಆಸಕ್ತಿ ಕಳೆದುಕೊಂಡು ಕೈದೋಟದ ಸಂಪಿಗೆ ಗಿಡದ ಕೆಳಗೆ ಅದನ್ನೇ ದಿಟ್ಟಿಸುತ್ತಾ ಮೌನವಾಗಿ ಕುಳಿತು ಬಿಡುತ್ತಿದ್ದ. ಪತ್ನಿಯೊಡನೆ ಮಾತನಾಡಲು ಇಚ್ಛಿಸುತ್ತಿರಲಿಲ್ಲ. ಯಾವಾಗಲೂ ಮನಸ್ಸು ಬಂದಾಗ ಎದ್ದು ಬಂದು ಹೊಟ್ಟೆಗೆ ಆಹಾರವನ್ನು ತುಂಬಿಕೊಳ್ಳುತ್ತಲಿದ್ದ. ಲಿಂಗಮ್ಮ ಓಡಿ ಬಂದು ದಿಗಂಬರಿಯಾಗಿ ನಿಂತ ಮಗಳನ್ನು ಆವೇಶದಿಂದ ಬರಸೆಳೆದು ಅಪ್ಪಿಕೊಂಡು, ಮಾದೇವಿ, ನನ್ನ ರವಿಳಿ, ಈ ಕಣ್ಣಿನಿಂದ ಕಾಣಬಾರದನ್ನೆಲ್ಲ ಕಂಡಿನಲ್ಲ ಮಗಳೇ, ಧ್ವನಿ ತೆಗೆದು ಅಳತೊಡಗಿದಳು. ಓಂಕಾರ ಮೌನವಾಗಿ ನೋಡುತ್ತಲಿದ್ದ. ಲಿಂಗಮ್ಮ, ಕಾಣಲು ಸಾಧ್ಯವಾದದನ್ನು ಕಂಡಂತಾಗಿದೆ ಅನ್ನುವ ಮೋಹದ ತೆರೆಯನ್ನು ಕಿತ್ತೊಗೆದು ಅವಳ ಉತ್ತುಂಗ ನಿಲುವನ್ನು ಅರಿಯಲು ಯತ್ನಿಸುತ್ತಾಯಿ ಸೂಚ್ಯವಾಗಿ ಮಾತನಾಡಿದರು ಗುರುಲಿಂಗದೇವರು. ನೋಡಿ, ಗುರುಗಳ ಮಾತು ಮತ್ತು ಲಿಂಗಮ್ಮನ ಮಾತು ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ, ಆಕೆ ಅಳ್ತಾ ಹೇಳ್ತಾಳೆ, ಎಂಥದ್ದವ ನೀನು ಮಾಡಿದ್ದು, ಕಾಣಬರುತ್ತೇನಲ್ಲ, ಕಾಣ್ತಾ ಇದ್ದೀವಲ್ಲ, ನೀನು ಎಂಥ ಚೆಲುವೆ, ರಾಜನ ಅರಮನೆಯಲ್ಲಿದ್ದಂಥವಳು, ಈ ಥರ ದಿಗಂಬರಳಾಗಿ ಈ ರೀತಿ ಬತ್ತಲೆಯಾಗಿ ಬಂದಿದೆಯಲ್ಲ, ಕಾಣಬಾರದ್ದೆಲ್ಲ ಕಾಣ್ತಾ ಇದ್ದೀವಲ್ಲ ಅಂದರೆ ಗುರುಗಳು ಹೇಳ್ತಾರೆ, ಅರ್ಥ ಮಾಡ್ಕೋ, ನಿನ್ನ ಮಗಳನ್ನ ಅರ್ಥ ಮಾಡ್ಕೋ ಲಿಂಗಮ್ಮ, ಕಾಣಬಾರದಲ್ಲ, ಕಾಣಲು ಅಸಾಧ್ಯವಾದನ್ನು ಕಾಣ್ತಾ ಇದ್ದೀವಿ ಅಂತ ಹೇಳಿ. ಅಂದರೆ ಜಗತ್ತಿನ ಇತಿಹಾಸದಲ್ಲಿ ಇದು ಮತ್ತೆ ಮತ್ತೆ ನಡೆಯುವಂಥದ್ದಲ್ಲ, ಇದು ಗಮನಿಸ್ಬೇಕಾದ ನೋಡಿ. ಈಗ ಮಹಾದೇವಿಯಕ್ಕ ಆಗಿ ಹೋಗಿ ಎಷ್ಟು ವರ್ಷ ಆಗಿದೆ? 900 ವರ್ಷಕ್ಕೆ ಹತ್ತತ್ರ ಬಂತು, ಹೌದಿಲ್ವಾ? 900 ವರ್ಷ ಆದರೂ ಕೂಡ ನಾವೇನು ಮಹಾದೇವಿಯಕ್ಕನ ಸಂಬಂಧಿಕರ? ನಾವು ನೀವೆಲ್ಲ ಏನು ಶಿವಮೊಗ್ಗ ಜಿಲ್ಲೆಯವರ, ಕಲ್ಯಾಣದವರ ಅಲ್ಲ. ಎಲ್ಲೋ ಹುಟ್ಟಿದ್ವಿ, ನೀವೆಲ್ಲ ಹುಟ್ಟಿದ್ರಿ, ಮಾತಾಜಿಯವರೆಲ್ಲ ಹುಟ್ಟಿದ್ರು. ಇನ್ನೂ ಮಹಾದೇವಿಯಕ್ಕನನ್ನು ನಾವು ಸ್ಮರಿಸ್ತಾ ಇದ್ದೀವಿ. ಅಷ್ಟೆಲ್ಲ ಮುಂದಿನ ಜನಾಂಗವು ಕೂಡ ಸ್ಮರಿಸ್ತಿರ್ತದೆ. ಎಲ್ಲಿ ತನಕ ತರಂಗಿಣಿ ಪುಸ್ತಕ ಇರ್ತದೋ, ಎಲ್ಲಿ ತನಕ ಮಹಾದೇವಿಯಕ್ಕನ ವಚನಗಳಿರ್ತಾವೋ, ಸೂರ್ಯ ಚಂದ್ರರಿರುವವರೆಗೂ ಮಹಾದೇವಿಯಕ್ಕನ ಸ್ಮರಿಸ್ತಾರೆ. ನೋಡಿ, ಗುರುಗಳು ಹೇಳಿದ ಸತ್ಯ ಆಯ್ತಲ್ವಾ? ಅಥವಾ ಮಾತಾಜಿಯವರು ಕಲ್ಪಿಸಿದ ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಕಾಣಲು ಅಸಾಧ್ಯವಾದನ್ನು ಕಾಣ್ತಾ ಇದ್ದೀವಿ ಅಂತ ಹೇಳೋ ಲಿಂಗಮ್ಮ. ಅಂದರೆ ಜಗತ್ತಿನ ಇತಿಹಾಸದಲ್ಲಿ ಇಂಥವು ಮೇಲಿಂದ ಮೇಲೆ ನಡೆಯೋದಿಲ್ಲ ಘಟನೆಗಳು. ಇದು ಗಮನಿಸ್ಬೇಕಾದ ನೀವು. ಮಹಾದೇವಿಯಕ್ಕ ಮಾಡಿದಂಥ ತೆಗೆದುಕೊಂಡಂಥ ನಿರ್ಧಾರ, ಆದಂಥ ರೀತಿ, ದಿಗಂಬರತ್ವ ಎಲ್ಲೂ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ, ಕಾಣಲು ಅಸಾಧ್ಯವಾದದನ್ನು ಕಾಣ್ತಾ ಇದ್ದೀನಿ ಅಂತ ಹೇಳು. ನಿನ್ನ ಮಗಳ ಉತ್ತುಂಗ ನಿಲವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ಅಂತ ಬುದ್ಧಿ ಹೇಳ್ತಾರೆ. ತಾಯಿಯ ಕೈಗಳನ್ನು ಸಡಿಲಿಸಿ ಮಹಾದೇವಿ ತಂದೆಯ ಬಳಿಗೆ ಬಂದು ಅವನ ಕೈಯನ್ನು ಹಿಡಿದು ಪ್ರೇಮ ತುಂಬಿದ ಧ್ವನಿಯಲ್ಲಿ ಕೇಳಿದಳು, ಅಪ್ಪ, ಏಕಪ್ಪ ಇಷ್ಟೊಂದು ಸೊರಗಿರುವೆ? ಮೈಯಲ್ಲಿ ಸ್ವಾಸ್ಥ್ಯವಿಲ್ಲವೇ? ಓಂಕಾರನ ತಡೆದಿಟ್ಟ ದುಃಖವು ಒಮ್ಮೆಲೆ ಸಿಡಿಯಿತು. ಅವನ ಗಂಡದೆ ಕರಗಿ ನೀರಾಯಿತು. ಮಹಾದೇವಿಯ ತಲೆಯನ್ನು ತನ್ನೆದೆಗೆ ಆನಿಸಿಕೊಂಡು ಧಾರಾಕಾರವಾಗಿ ಕಣ್ಣೀರು ಸುರಿಸಿದೆ. ಮಗಳ ನೆತ್ತಿಯನ್ನು ತಂದೆಯ ಕಣ್ಣೀರು ಸೋಂಕಿತು. ಅಪ್ಪ, ಗಂಡಸಾದ ನೀನು ಅಳುವುದೇ ಎಂದು ಕೇಳಿದಳು. ಗಂಡಸಾಗಿ ಅಳುತ್ತಿಲ್ಲ, ತಂದೆಯಾಗಿ ಅಳುತ್ತಿರುವೆ ಮಗಳೇ. ಓಂಕಾರನ ಮಾತುಗಳು ಕಡೆಗೋಲಾಗಿ ಮಹಾದೇವಿಯ ಮನವನ್ನು ಮತಿಸಿದವು. ಅವನು ತನ್ನ ದುಃಖವನ್ನು ನಿಗ್ರಹಿಸಲಾರದೆ ಮರೆಮಾಚಿಕೊಳ್ಳಲು ಸುಗ ಮಗಳನ್ನು ಬಿಟ್ಟು ಮಠದ ಒಳಕ್ಕೆ ನಡೆದು ಕೆಲವಾರು ಕ್ಷಣಗಳ ನಂತರ ಹೊರಬಂದ. ನಿಮ್ಮ ತಂದೆಯವರು ನೀನು ಹೋದ ಮೇಲೆ ಸರಿಯಾಗಿ ಉಂಡಿಲ್ಲ, ಕಣ್ತುಂಬ ನಿದ್ರಿಸಿಲ್ಲ. ನಿನ್ನ ತಂದೆ ಅವರ ಹೃದಯದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಭರ್ತಿಸಿದೆ. ಮಗಳೇ,
ನಿನ್ನ ಚಿಂತೆ ಅವರ ಹೃದಯದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬತ್ತಿಸಿದೆ. ಮಗಳೇ, ನೀನು ಇದೆಂತಹ ಉದ್ವೇಗಕ್ಕೆ ಬಲಿಯಾಗಿರುವೆ? ಮಾನವನಿಗಿರುವುದು ಮಾನವಂದೇ, ಅದನ್ನೇ ಕಳೆದು ಬಿಟ್ಟಿಯಲ್ಲ. ಲಿಂಗಮ್ಮ ಅಳುತ್ತಲೇ ನುಡಿದಳು. ಇಲ್ಲಿ ಗಮನಿಸಬೇಕು, ಲಿಂಗಮ್ಮನ ಅಜ್ಞಾನ ಅಥವಾ ವಿವೇಕರಹಿತ ಮಾತುಗಳು ಮತ್ತು ಓಂಕಾರ ಶೆಟ್ಟರ ಗಂಭೀರದ ಮಾತುಗಳು, ಆ ಗಂಭೀರದ ನಡೆ ಮತ್ತು ಗುರುಗಳ ಜ್ಞಾನಪೂರ್ಣ ನಡೆ, ಗಂಭೀರ ಓಂಕಾರ ಶೆಟ್ಟರ ಗಂಭೀರ ನಡೆ ಮತ್ತು ಏನು ಲಿಂಗಮ್ಮನ ವಿವೇಕರಹಿತ ಮಾತುಗಳು ಹೇಳ್ತಾಳೆ. ಅಂದರೆ ಓಂಕಾರನ ಮಾತಾಡಿಸ್ತಾಳೆ ಮಗಳು. ಅಪ್ಪ, ಎಷ್ಟು ಸೊರಕ್ ಬಿಟ್ಟಿದೆಯಲ್ಲ, ಹುಷಾರಿಲ್ವಾ ನಿನಗೇನು? ಸ್ವಾಸ್ಥ್ಯ ಇಲ್ಲ. ಸ್ವಾಸ್ಥ್ಯ ಅಂದರೆ ಆರೋಗ್ಯ ಇಲ್ವಾ, ಆರಾಮಿಲ್ವಾ ಅಂತ ಕೇಳ್ತಿರೋ ನೀವು. ಹಂಗೆ ಕೇಳ್ತಾಳೆ. ಆವಾಗ ಅವನಿಗೆ ತಡೆಯೋಕ್ಕಾಗಲ್ಲ, ಕಣ್ಣೀರ ಧಾರೆಯನ್ನೇ ಹರಿಸ್ಬಿಡ್ತಾನೆ. ಆವಾಗ ತಲೆಗೆ ಕಣ್ಣೀರು ಸೋಕಿದಾಗ ಆಕೆ ಮಹಾದೇವಿ ಕೇಳ್ತಾಳೆ, ಏನಪ್ಪ ಗಂಡಸಾದಂಥ ನೀನು ಅಳೋದ? ಇಲ್ಲ ಮಗಳೇ, ಗಂಡಸಾಗಿ ಅಳ್ತಾ ಇಲ್ಲ, ತಂದೆಯಾಗಿ ಅಳ್ತಾ ಇದ್ದೀನಿ. ಆವಾಗ ಲಿಂಗಮ್ಮ ಹೇಳ್ತಾಳೆ, ನೀನು ಹೋದಾಗನಿಂದ ನಿನ್ನ ಚಿಂತೆಯಲ್ಲಿ ನಿಮ್ಮ ತಂದೆ ಸರಿಯಾಗಿ ಊಟ ಮಾಡಿಲ್ಲ, ಕಣ್ತುಂಬ ನಿದ್ದೆ ಮಾಡಿಲ್ಲ, ಅದಕ್ಕೆ ಈ ಥರ ಆಗಿದ್ದಾರೆ ಅಂತ ಹೇಳಿ ಒಂದು ಮಾತು ಹೇಳ್ತಾಳಕ್ಕೆ. ಮಾನವನಿಗೆ ಇರೋದು ಮಾನವಂದೇ ಅವಳ ದೃಷ್ಟಿಯಲ್ಲಿ. ಯಾರ ದೃಷ್ಟಿಯಲ್ಲಿ? ಲಿಂಗಮ್ಮನ ದೃಷ್ಟಿಯಲ್ಲಿ ಮಾನವನಿಗಿರೋದು ಮಾನವಂದೇ. ಅದನ್ನೇ ನೀನು ಕಳೆದ್ಬಿಟ್ಟಿಯಲ್ಲ ನೋಡ್ರಿ. ಅಂದ್ರೆ ಬಟ್ಟೆ ತೆಗೆದ ಕ್ಷಣಕ್ಕೆ, ದಿಗಂಬರಳಾದ ಕ್ಷಣಕ್ಕೆ ಮಾನವ ಹೋದಂಗಲ್ಲ, ಆದರೆ ಆಕೆಯ ಪ್ರಜ್ಞೆ ಅಷ್ಟೇ ಇದೆ. ಆ ಮಾನವನೇ ಕಳೆದ್ಬಿಟ್ಟಿಲ್ಲ ಅಂತ ಲಿಂಗಮ್ಮ ಹೇಳಿದಾಗ ಮುಂದೆ ಹೇಳ್ತಾಳೆ ನೋಡಿ. ಮಾನ ಅಪಮಾನ ಎಂಬುವು ಅರ್ಥವಿಲ್ಲದ ಪದಗಳವ್ವ. ಮಾನ ಹೋಗುವ ಬದುಕನ್ನು ನಾನು ಮಾಡಿಲ್ಲ ತಾಯಿ, ಮಂಗಳ ತರುವುದನ್ನೇ ಮಾಡಿರುವೆ, ಮಹಾದೇವಿ ನಿಚ್ಚಳವಾಗಿ ಹೇಳಿದಳು. ಮತ್ತೆ ಇದೆಂತಹ ಕೃತಿಯವ್ವ? ತುಂಬು ಯೌವನಸ್ಥೆ ದಿಗಂಬರಿಯಾಗಿ ತಿರುಗುವುದೆಂದರೇನು? ಶಿವಮೂರ್ತಪ್ಪ ಕೇಳಿದ. ಇಲ್ಲಿ ಶಿವಮೂರ್ತಪ್ಪ ಪ್ರವೇಶ ಮಾಡ್ತಾನೆ. ಈಗ ಅಂದ್ರೆ ನಾನು ಮಾನ ಹೋಗೋ ಕೆಲಸ ಮಾಡಿಲ್ಲ, ಮಾನ ತರುವಂತ ಕೆಲಸ ಮಾಡಿದ್ದೀನಿ. ನಾನು ದಿಗಂಬರಳಾದ ಕ್ಷಣಕ್ಕೆ ಮಾನ ಅಪಮಾನ ಅಂತಕ್ಕಂಥದ್ದಕ್ಕೆ ಲೌಕಿಕ ಕೂಡ ಅರ್ಥನೇ ಬೇರೆ, ಆಧ್ಯಾತ್ಮ ಜೀವನದಲ್ಲಿರ್ತಕ್ಕಂಥ ಅರ್ಥನೇ ಬೇರೆ. ಆವಾಗ ಅದನ್ನು ಹೇಳಿದಾಗ ಶಿವಮೂರ್ತಪ್ಪ ಅಂತಾನೆ, ಇದೆಂಥದವ ಮತ್ತೆ ದಿಗಂಬರಳಾಗಿ ನೀನು ಅಡ್ಡಾಡ್ತಿದೀಯ ಅಂತಂದ್ರೆ ಮತ್ತೆ ಮಾನ ಹೋಗೋ ಕೆಲಸ ಅಲ್ಲೇ ನೀನು. ಮಾನ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಮಾನ ಮತ್ತು ಮರ್ಯಾದೆ ಅಂತ ಹೇಳ್ತಿರ್ತಿರಲ್ಲ, ಮಾನ ಮರ್ಯಾದೆ ಅಂದ್ರೆ ಸೀಮಿತ ಅಂತ ಅರ್ಥ. ಸಂಸ್ಕೃತದಲ್ಲಿ ಮರ್ಯಾದೆ ಅಂತಂದ್ರೆ ಒಂದು ಸೀಮಿತ, ಅಂದ್ರೆ ಒಂದು ತಡೆಗೋಡೆ ಅಥವಾ ಒಂದು ಗೆರೆ. ಹಿಂಗಿರ್ಬೇಕು, ಗೃಹಸ್ಥರಾದವರು ಹೀಗಿರ್ಬೇಕು, ಮದುವೆ ಮಾಡ್ಕೊಂಡಂಥವ್ರು ಹೀಗಿರ್ಬೇಕು, ಸನ್ಯಾಸಿಗಳು ಹೀಗಿರ್ಬೇಕು ಅನ್ನುವಂತಹ ಮಾನದಂಡಗಳಿರ್ತಾವಲ್ಲ, ಅಳತೆಗಳಿರ್ತಾವಲ್ಲ, ಅದಕ್ಕೆ ಮರ್ಯಾದೆ ಅಂತ ಕರೀತಾರೆ. ಅದಕ್ಕೆ ನೀವು ರಾಜಕಾರಣಿಗಳಿಗೆ ಹೇಳ್ತಿರ್ತೀರಿ, ರಾಜಕಾರಣದಲ್ಲಿ ಯಾರು ದೊಡ್ಡವರಾಗ್ತಾರೆ ಅಂದರೆ ಮೂರು ಅಂದ್ರೆ ಯಾವ್ದು? ಮಾನ, ಮರ್ಯಾದೆ, ನಾಚಿಕೆ. ಕರೆಕ್ಟಾಗಿ ಹೇಳೋಲ್ಲ. ಮಾನ, ಮರ್ಯಾದೆ, ನಾಚಿಕೆ ಬಿಟ್ಟರೆ ರಾಜಕಾರಣದಲ್ಲಿ ದೊಡ್ಡವರಾಗ್ತಾರೆ. ಆದರೆ ಇನ್ನೂ ಒಂದು ತಿಳ್ಕೊಂಡಿರ್ಬೇಕು ನೀವು, ರಾಜಕಾರಣದಲ್ಲಿ ಮೂರನ್ನು ಬಿಟ್ಟವ್ರು ಹೆಂಗೆ ದೊಡ್ಡವರಾಗ್ತಾರೋ ಆಧ್ಯಾತ್ಮ ಜೀವಿಗಳು ಕೂಡ ಇದನ್ನ ಲೆಕ್ಕಿಸೋದಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ರಾಜಕಾರಣಿ ಬಿಡೋದ ರೀತಿನೇ ಬೇರೆ, ಆಧ್ಯಾತ್ಮ ಜೀವಿಗಳು ಸನ್ಯಾಸಿಗಳು ಬಿಡೋ ರೀತಿನೇ ಬೇರೆ. ನಾನು ಸನ್ಯಾಸಿ ಆಗಬೇಕು ಅಂತ ತೀರ್ಮಾನ ಮಾಡಿ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ಕೊಟ್ಟಾಗಲೂ ನಮ್ಮ ತಂದೆ ಇದೇ ಪ್ರಶ್ನೆ ಮಾಡಿದ್ದು. ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದಾರಪ್ಪ, ನೀನು ಪಾಠ ಮಾಡೋದು ಬಿಟ್ಟು, ಸಾಕಿದ ತಾಯಿ ತಂದೆಗಳನ್ನು ಬಿಟ್ಟು ಸನ್ಯಾಸಿ ಆಗ್ತೀನಿ ಅಂತೆಲ್ಲ ಏನು ಮಾಡ್ತೀಯ ಸನ್ಯಾಸಿ ಅಂತ? ಅದ ಅವ್ರು ಕೇಳಿದ ಪ್ರಶ್ನೆ. ನೀನು ಸನ್ಯಾಸಿಯಾಗಿ ಏನು ಮಾಡ್ತೀಯ? ಸುಮ್ಮನೆ ಕಾಲ ಕಳೀತೀಯ ಅಷ್ಟೇ. ಅಲ್ಲಿ ಕಾಯಕ ಮಾಡ್ತಿದ್ದೆ, ಇಲ್ಲಿ ಸುಮ್ಮನೆ ಕಾಲ ಕಳೀತೀಯ ನೀನು. ಆದ್ದರಿಂದ ಬಸವಣ್ಣವ್ರ ತತ್ವಕ್ಕೆ ವಿರುದ್ಧ ಅಂತಾನೆ ಹೇಳಿದ್ರು. ಯಾಕಂತಂದ್ರೆ ಓದಿಲ್ಲ ಅಂದ್ರೆ ಜಾಂಡ್ರಿದ್ರು ಅವರು. ಓದಿರ್ಲಿಲ್ಲ ಅಷ್ಟೇ, ಜಾಸ್ತಿ 6ನೇ ಕ್ಲಾಸ್ವರೆಗೂ ಏನೋ ಓದಿದ್ರು ಅಷ್ಟೇನೆ. ಆದ್ರೆ ಬಹಳ ಜಾಂಡ್ರಿದ್ರು, ವಿವೇಕಿಗಳಿದ್ರು. ಅವ್ರು ಪ್ರಶ್ನೆ ಮಾಡಿದ್ದೀನಿ. ಆವಾಗ ನಾನು ಹೇಳಿದೆ, ಆ ಕಾಯಕವನ್ನು ಬಿಟ್ಟಿದ್ದೀನಿ, ಆದರೆ ಮುಂದೆ ಬಸವಣ್ಣ ನನಗೆ ದೊಡ್ಡ ಕಾಯಕ ಕೊಡ್ಬೋದು.
ಆದ್ದರಿಂದ ಈಗ ಸದ್ಯಕ್ಕೆ ಏನು ತೀರ್ಮಾನ ಮಾಡೋಕ್ಕಾಗಲ್ಲ. ಆದ್ರೆ ಬಸವ ತತ್ವಕ್ಕಾಗಿ ನಾನು ಮನೆ ಬಿಡೋದೆ, ಕೆಲಸ ಬಿಡೋದೆ ಅಂತ ಹೇಳಿದೆ. ಕೊನೆಗೆ ಒಪ್ಕೊಂಡ್ರೆ ಮಾತು ಬೇರೆ. ಅಂದರೆ ಇಲ್ಲಿ ಮಹಾದೇವಿಯಕ್ಕ ಮಾಡ್ತಿರೋದು ಕೂಡ ಅದೇನು. ಮಹಾದೇವಿಯಕ್ಕ ಹೇಳ್ತಿರೋದು ಮಾನ ಮರ್ಯಾದೆ ಅಂತಕ್ಕಂಥದ್ದು ನಿಮ್ಮ ಲೌಕಿಕ ದೃಷ್ಟಿಯಲ್ಲಿ ಬೇರೆ ಆಗುತ್ತೆ, ಆಧ್ಯಾತ್ಮಿಕ ದೃಷ್ಟಿಯಿಂದ ಬೇರೆ ಆಗುತ್ತೆ. ಕೇವಲ ದಿಗಂಬರ ಆದಾಕ್ಷಣಕ್ಕೆ ಇದು ದಿಗಂಬರಳಾಗೋದೇನು ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಅದನ್ನು ಕಲ್ಪಿಸ್ಕೊಳಕ್ಕೂ ಆಗೋದಿಲ್ಲ. ಅದೇ ಹೇಳಿದ್ನಲ್ಲ, ಭೂಮಂಡಲದ ಇತಿಹಾಸದಲ್ಲಿ ಭಾರತ ದೇಶ ಮುಂದೆ ಅದನ್ನು ಹೌದು, ಅದು ಕೌಶಿಕನ ಸಂದರ್ಭದಲ್ಲೇ ಬಂತು. ಅದು ನಾನು ಹೇಳಿಲ್ಲ ಅಂತ ಕಾಣಿಸುತ್ತೆ. ಅದನ್ನು ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಏನು ಸೀರೆಯನ್ನು ತೆಗೆದು ಕೌಶಿಕನ ಮುಖದ ಮೇಲೆ ಒಗಿತಾಳಲ್ಲ ಮಹಾದೇವಿಯಕ್ಕ, ಆಗೊಂದು ಮಾತು ಹೇಳ್ತಾಳೆ. ಅದನ್ನು ನಾನು ಮರ್ತುಬಿಟ್ಟೆ, ಮತ್ತೆ ಅದನ್ನು ಬರ್ಕೊಂಡಿಲ್ಲ ನಾನು. ಏನಂದರೆ, ಈ ಭಾರತ ಭೂಮಿಯ ಇತಿಹಾಸದಲ್ಲಿ ಹೆಣ್ಣು ಮಕ್ಕಳ ವಸ್ತ್ರಾಭರಣ ಆಗಿದ್ದು 2 ಬಾರಿ ಅಂತ ಮಹಾದೇವಿಯಕ್ಕ. ಮಾತಾಜಿ ಅದನ್ನು ಕಲ್ಪಿಸ್ಕೊಂಡಿದ್ದಾನೆ. ಒಂದು ಪಾಂಡವರ ಸತಿ ದ್ರೌಪದಿಯ ವಸ್ತ್ರಾಭರಣವನ್ನ ಅವರ ದಾಯಾದಿಗಳು ಮಾಡಕ್ಕೆ ಪ್ರಯತ್ನ ಪಟ್ಟರು. ಇದು 2ನೇದು ಚನ್ನಮಲ್ಲಿಕಾರ್ಜುನ ಸತಿ ಮಹಾದೇವಿಯ ವಸ್ತ್ರಾಭರಣ. ಅಲ್ಲಿ ಅವರು ಒತ್ತಾಯಪೂರ್ವಕ ವಸ್ತ್ರಾಭರಣ ಮಾಡ್ತಿದ್ರು. ಇಲ್ಲಿ ನಾನೇ ತೆಗೆದು ಒಗೆದಿದ್ದೀನಿ. ಆಕೆ ಮುಡಿಯನ್ನು ಬಿಟ್ಟು ಕೌರವನ ನಾಶಕ್ಕಾಗಿ ಸಂಕಲ್ಪ ಮಾಡಿದ್ಲು. ಕೌರವ ನಾಶ ಆಗುವವರೆಗೂ ಆ ದುಶ್ಯಾಸನ ರಕ್ತದಲ್ಲಿ ನನ್ನ ತಲೆ ಬಾಸ್ತೀನಿ ಅಂತ ಹೇಳಿ ಆಕೆ ಕೂದಲು ಕಟ್ಟಲಿಲ್ಲ ದ್ರೌಪದಿ ಕೊನೆ ತನಕ. ದುಶ್ಯಾಸನ ಸಾಯೋವರೆಗೂ ಕೂಡ ಕಟ್ಟಲಿಲ್ಲ. ಆದರೆ ನಾನು ನಿನಗೆ ಹರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ದ್ರೌಪದಿ ಗೃಹಸ್ಥಳಾಗಿದ್ಲು, ನಾನು ವಿರಕ್ತಳಾಗಿದ್ದೀನಿ, ವೈರಾಗ್ಯ ಮಾರ್ಗದಲ್ಲಿದ್ದೀನಿ, ಚನ್ನಮಲ್ಲಿಕಾರ್ಜುನ ಸತಿಯಾಗಿದ್ದೀನಿ. ಆದ್ದರಿಂದ ನಾನು ನಿನ್ನ ಹರಸಿ ಹೋಗ್ತಾ ಇದ್ದೀನಿ. ನಿನ್ನ ಬದುಕು ಚೆನ್ನಾಗಾಗಲಿ, ಬದಲಾವಣೆ ಆಗು ಅಂತ ತಿಳ್ಕೊಂಡು, ಅಂದರೆ 2 ಪ್ರಸಂಗವನ್ನು ತುಂಬ ಚೆನ್ನಾಗಿ ಕಲ್ಪಿಸಿದ್ದಾರೆ ಮಾತಾಜಿ. ಬಹಳ ಅದ್ಭುತವಾದ ಕಲ್ಪನೆ. ತರಂಗಿಣಿ ಪುಸ್ತಕವನ್ನು ಬಹಳ ಜನ ಓದಿಲ್ಲ, ಬಹಳ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಅಂದರೆ ಮಾತಾಜಿಯವರು ಲಿಂಗದೇವ ಮಾಡದೆ ಹೋಗಿದ್ರೆ 96ನೇ ಇಸ್ವಿಯಲ್ಲಿ ಲಿಂಗದೇವ ಅಂದರೆ ಬಸವಣ್ಣನವರು ವಚನಾಂಕಿತ ತಿದ್ದದೇ ಹೋಗಿದ್ರೆ ತರಂಗಿಣಿ ಇನ್ಯಾವ ಬಹುಮಾನಗಳು ಬರ್ತಿದ್ದು ಹೇಳಕ್ ಬರೋದು. ಅವರೇನು ಆ ಲಿಂಗದೇವ ವಚನಾಂಕಿತವನ್ನು ಬಸವಣ್ಣ ವಚನಾಂಕಿತವನ್ನು ತಿದ್ದಿದ್ರಿಂದ ಅವರ ಮೂಮೆಂಟ್, ಅವರ ಆಂದೋಲನದಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಆಯಿತು, ಹೊಡೆತ ಬಿತ್ತು. ಆದರೆ ತರಂಗಿಣಿ ಪುಸ್ತಕ ಇದೆಯಲ್ಲ, ಬಹಳ ಅದ್ಭುತವಾದ ಪುಸ್ತಕ. ನನ್ನಂಥ ಅನೇಕ ಜನ ಸಾಧಕರನ್ನ ಸಂಕುಚಿತ ದೃಷ್ಟಿಯನ್ನು ಬಿಡಿಸಿ, ಅಂದರೆ ಸಂಸಾರವನ್ನು ಬಿಡಿಸಿ ಈ ಮಾರ್ಗದಲ್ಲಿ ನಡೆಯೋದಕ್ಕೆ ಹಚ್ಚಿದ್ರೆ ಅದರ ಶ್ರೇಯಸ್ಸು ತರಂಗಿಣಿಗೆ ಮತ್ತು ಲಿಂಗಾನಂದ ಸ್ವಾಮಿಗಳ ಪ್ರವಚನಕ್ಕೆ ಹೋಗುತ್ತೆ. ಅಂಥ ಅದ್ಭುತವಾದಂಥದ್ದು ತರಂಗಿಣಿ. ಈಗ ಪ್ರಾಯಶಃ ತರಂಗಿಣಿ ಪ್ರವಚನ ನಿಮ್ಮೂರಲ್ಲಿ ಇದು 3ನೇದು 4ನೇದು ಮನಗುಂಡಿಯಲ್ಲಿ ನಡೀತಾ ಇರೋದು. ಬಾಗಲಕೋಟೆಯಲ್ಲಿ 2 ವರ್ಷ ಹೇಳಿದ್ದೆ. ಬಾಗಲಕೋಟೆಯಲ್ಲಿ ಪೂರ್ಣ ತರಂಗಿಣಿ ಮುಕ್ತಾಯ ಆಗಿತ್ತು. ಅಲ್ಲೂ ಕೂಡ ಹುಲಿಕಟ್ಟಿಲಿ ಅರ್ಧ ಆಯಿತು. ನಾಯಕ ಹುಲಿಕಟ್ಟಿಲಿ 1 ವರ್ಷ ಮಾಡಿದ್ವಿ, ಮರು ವರ್ಷನೇ ಲಾಕ್ಡೌನ್ ಆಯಿತು ಅಂತ ಕಾಣಿಸುತ್ತೆ. ಅಲ್ಲಿ ಸಾಧ್ಯ ಆಗಲಿಲ್ಲ ಪೂರ್ಣ ಮುಗಿಸೋಕ್ಕೆ. ಇಲ್ಲಿ ಪೂರ್ಣ ಮುಗಿಸ್ತೀವಿ ಮನಗುಂಡಿಯಲ್ಲಿ. 2ನೇ ವರ್ಷ ಇದು, ಹೋದ ವರ್ಷ ಮತ್ತು ಈ ವರ್ಷ. ಮುಂದೆ ತರಂಗಿಣಿಯನ್ನು ಏನಾದರೂ ಶ್ರಾವಣ ಮಾಸದಲ್ಲಿ ಯಾರೇ ಪ್ರವಚನಕ್ಕೆ ಕರೆದ್ರು ಕೂಡ ತರಂಗಿಣಿಯನ್ನು ಆರಾಮಾಗಿ 2 ವರ್ಷ ಅಲ್ಲ 3 ವರ್ಷ ಮಾಡ್ಬೋದು. ಅದನ್ನು ಇನ್ನು ನಾವೇ ಮುಗಿಸ್ಬಿಡ್ತೀವಿ ಬೇಗ, ಯಾಕಂದ್ರೆ 60 ಅಧ್ಯಾಯಗಳಿರೋದು. ಇಂತಹ ಕಲ್ಪನೆ ಅಂದರೆ ಈ ಮಾನ ಮರ್ಯಾದೆ ಪ್ರಸಂಗ ಬಂದಾಗ ಇದನ್ನು ಹೇಳಬೇಕಾಗಿ ಬಂತು. ವಸ್ತ್ರಾಪಹರಣ ಒಂದು ದ್ರೌಪದಿಯ ಒತ್ತಾಯದ ವಸ್ತ್ರಾಪಹರಣ ಆದರೆ ಇಲ್ಲಿ ನಾನೇ ವಸ್ತ್ರವನ್ನು ತೆಗೆದು ಒಗಿತಾ ಇದ್ದೀನಿ, ದಿಗಂಬರಳಾಗ್ತಾ ಇದ್ದೀನಿ. ಅಲ್ಲಿ ಅವಳು ಶಪಥ ನಾಶಕ್ಕಾಗಿ ಶಬ್ದ ಮಾಡಿದರೆ ನಾನು ನಿನ್ನ ಉದ್ಧಾರಕ್ಕಾಗಿ ಹರಿಸ್ತಾ ಇದ್ದೀನಿ ಅಂತ ಮಹಾದೇವಿಯಕ್ಕ ಹೊರಬರ್ತಾರೆ. ಅಂದರೆ ಶಿವಮೂರ್ತಪ್ಪ ಹೇಳೋದು, ಲಿಂಗಮ್ಮ ತಾಯಿ ಹೇಳೋದು ಒಪ್ಪಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋದು. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಿಮ್ಮಲ್ಲಿ ಬಹಳ ಜನ ಇವ್ರ ಪಕ್ಷದವರು ಇರ್ತೀರಿ. ಯಾರ ಪಕ್ಷದವರು? ಶಿವಮೂರ್ತಪ್ಪನ ಪಕ್ಷದವರು, ಲಿಂಗಮ್ಮ ತಾಯಿ ಪಕ್ಷದವರು. ಅಂದರೆ ಮಹಾದೇವಿಯಕ್ಕ ಮಾಡಬಾರ್ದಾಗಿತ್ತಲ್ವಾ ಅನ್ನಿಸ್ಬೋದು ನಿಮಗೆ. ಯಾಕಂದ್ರೆ ಸಹಜ, ಗೃಹಸ್ಥರಿಗೆ ಅನಿಸೋದು ಸಹಜ. ಆದರೆ ಮಹಾದೇವಿಯಕ್ಕನ ಸ್ಥಿತಿಯನ್ನು, ಆಕೆಯ ವೈರಾಗ್ಯದ ರೀತಿಯನ್ನು ಅರ್ಥ ಮಾಡಿಕೊಂಡವರಿಗೆ ಅದೇನು ಆಶ್ಚರ್ಯವಾಗಿ ಕಾಣಿಸೋದಿಲ್ಲ. ಮುಂದಿನ ಪ್ರಸಂಗವನ್ನು ಹೋಗ್ತಾರೆ. ಈ
ಜಗತ್ತು ಬದುಕನ್ನು ಅಳೆಯುವ ಮಾಪನವೇ ಬೇರೆ. ಅದು ಶರಣರ ಬದುಕನ್ನು ಅಳೆಯಲು ಉಪಯೋಗವಾಗದು. ಹಾಲನ್ನು ಅಳೆಯುವ ಕೊಳಗ ಸಮುದ್ರದ ನೀರನ್ನು ಅಳೆಯಲಿಕ್ಕೆ ಉಪಯುಕ್ತವಾಗದು. ತೋರಿಕೆಯ ಬದುಕಿನಲ್ಲಿ ಸ್ವಚ್ಛವಾಗಿದ್ದು ಆಂತರಿಕ ಬದುಕಿನಲ್ಲಿ ಮಲಿನವಾಗಿದ್ದರೆ ಜಗತ್ತು ಮೆಚ್ಚುವುದು, ಮನ್ನಿಸುವುದು. ಆದರೆ ತೋರಿಕೆಯ ಬದುಕು ವಿಲಕ್ಷಣವಾಗಿದ್ದು ಆಂತರಿಕವಾಗಿ ಘನವಾಗಿದ್ದರೆ ನೂರೊಂದು ಮಾತುಗಳನ್ನಾಡುವುದು. ಏಕೆಂದರೆ ಜಗದ ದೃಷ್ಟಿಯು ಸೀಮಿತ ಶಕ್ತಿಯುತವಾದುದು. ಗೌಣಿ ಪ್ರಿಯಗಳನ್ನು ಮುಚ್ಚಿದ ನೂಲಿನ ತೆರೆ ಸರಿದರೆ ಗಂಡು ಹೆಣ್ಣುಗಳು ನಾಚಿ ನೀರಾಗುವರು. ಬೇರೆಯವರು ನೋಡಿದರಲ್ಲ ಎಂದು ಸಂಕೋಚದಿಂದ ಕೂಗುವರು. ಆದರೆ ನಮ್ಮೆಲ್ಲ ವ್ಯವಹಾರಗಳನ್ನು ನೋಡುವ ಜಗದೊಡೆಯನೊಬ್ಬ ತೆರೆಯಿಲ್ಲದೇ ಇದ್ದು ಕಣ್ಣಲ್ಲಿ ಕಣ್ಣಿಟ್ಟು ಸರ್ವಾಂಗಗಳನ್ನು ಪರೀಕ್ಷಿಸುವವರು. ಇಂತಹ ಸರ್ವದ್ರಷ್ಟಾರನ ಕಣ್ಣು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಶರಣರದು ಜನಸಾಕ್ಷಿಯ ಬದುಕಲ್ಲ, ದೇವಸಾಕ್ಷಿಯ ಬದುಕು, ನಿರ್ಲಿಪ್ತವಾಗಿ ಹೇಳಿದರು. ಆದರೆ ಕೆಳದಿ, ನಿನ್ನ ಈ ವೇಷವನ್ನು ನೋಡಿದರೆ ಕರುಳು ಕತ್ತರಿಸಿ ಬರುವುದು, ಕಣ್ಣೀರು ಕಡಲಾಗಿ ಹರಿಯುವುದು. ಬಟ್ಟೆಯ ನುಡು ಮಹಾದೇವಿ. ಗೆಳತಿ ಶೈಲಜೆ ಅಳುತ್ತಾ ಗಿರಿಜಾಂಬಿಯ ಕೈಯಲ್ಲಿದ್ದ ಸೀರೆಯನ್ನು ಇಸಿದುಕೊಡ ಹೋಗಿ ಹೇಳಿದರು. ಹೌದು ಮಗಳೇ, ಬಾಳಿನಲ್ಲಿ ಆಕಸ್ಮಿಕವಾಗಿ ನಡೆದ ದುರ್ಘಟನೆಯ ಕುರುಹಾಗಿ ಹೀಗೆ ಉಳಿಯದಿರಮ್ಮ, ಲಿಂಗಮ್ಮ ದನಿಗೂಡಿಸಿದಳು. ಅವ್ವ, ಗಂಡಂದಿರನ್ನು ಮೆಚ್ಚಿಸಬೇಕಾದುದು ಕುಲಸತಿಯರ ಕರ್ತವ್ಯ. ಗಂಡಂದಿರ ಅಭಿರುಚಿಯನ್ನು ಅನುಸರಿಸಿ ಇವರೂ ಇರಬೇಕಾಗುವುದಷ್ಟೇ. ನನ್ನ ಪತಿಯು ಬಯಸುವುದು ಪರಿಮಳೋದಕದ ಮಜ್ಜನವನ್ನಲ್ಲ, ಗುರುಪಾದ ತೀರ್ಥದ ಮಂಗಳ ಮಜ್ಜನವನ್ನು, ಅರಿಶಿಣದ ಲೇಪನವನ್ನಲ್ಲ, ವಿಭೂತಿಯ ಅನುಲೇಪನವನ್ನು, ರೇಷ್ಮೆಯ ಪೀತಾಂಬರವನ್ನಲ್ಲ, ದಿಗಂಬರವನ್ನು, ಚಂದನ ಕಸ್ತೂರಿಗಳ ಮೈಲೇಪನವನ್ನಲ್ಲ, ಶಿವಭಕ್ತರ ಪಾದಧೂಳಿಯನ್ನು, ಬಂಗಾರ ರತ್ನ ವಜ್ರದ ಆಭರಣವನ್ನಲ್ಲ, ರುದ್ರಾಕ್ಷಿಯ ಮೈದೊಡುಗೆಗಳನ್ನು, ಹೂವಿನಿಂದ ಹೆಣೆಯಲ್ಪಟ್ಟ ಬಾಸಿಂಗವನ್ನಲ್ಲ, ಶಿವಶರಣ ಪಾದದಾವುಗೆಗಳನ್ನು. ನಾನು ಚನ್ನಮಲ್ಲಿಕಾರ್ಜುನನ ಚೆನ್ನವಧುವ, ಬೇರೆ ಶೃಂಗಾರ ನನಗೇಕೆ ಹೇಳು, ಅಲ್ಲವೇ ಗುರುಗಳೇ? ಶೈಲಜೆ ಅವಳು ಅಳ್ತಾ ಇದ್ದಾಳೆ. ಗೆಳತಿ, ನೀನು ಬಟ್ಟೆ ನೋಡು. ನಿನ್ನ ಈ ಸ್ಥಿತಿಯನ್ನು ನೋಡಿದರೆ ನಮಗೆ ತಡೆಯೋಕ್ಕಾಗ್ತಾ ಇಲ್ಲ. ಬಟ್ಟೆ ನೋಡು. ಮತ್ತೆ ಲಿಂಗಮ್ಮನು ಕೂಡ ಇಲ್ಲಿ ಈ ಮಾತನ್ನು ವಿವೇಕಿಯ ಥರ ಮಾತಾಡ್ತಾನೆ. ಯಾವುದೋ ಒಂದು ಪ್ರಸಂಗಕ್ಕೆ ಬಲಿಯಾಗಿ ನೀನು ದಿಗಂಬರಳಾಗಿದೆಯಾ, ಪರವಾಗಿಲ್ಲ, ಈಗ ಬಟ್ಟೆ ನೋಡು. ಆವಾಗ ಮಹಾದೇವಕ್ಕ ನಮ್ಗೆ ವಚನ ಬರುತ್ತೆ, ದಿಗಂಬರವೇ ದಿವ್ಯಾಂಬರವೆನಗೆ, ಆ ಶರಣರ ಪಾದ ರೇಣುವೆ ವಿಭೂತಿ, ನನಗೆ ವಿಭೂತಿ ಎಲ್ಲ ಅರಿಶಿನ ಬೇಕಾಗಿಲ್ಲ, ಬಂಗಾರದ ಒಡವೆಗಳು ಬೇಕಾಗಿಲ್ಲ, ರುದ್ರಾಕ್ಷಿಯ ಒಡವೆಯಿಂದ ನಾನು ಧರಿಸ್ತಕ್ಕಂಥದ್ದು. ನನ್ನ ಗಂಡನೂ ದಿಗಂಬರ, ಅಂದರೆ ಪರಮಾತ್ಮನೂ ದಿಗಂಬರ, ಶಿವನು ದಿಗಂಬರ, ಅದರಿಂದ ನಾನು ದಿಗಂಬರಳಾಗಿದ್ದೀನಿ. ಇನ್ನು ಬೇರೆ ಶೃಂಗಾರ ಏಕೆ ಬೇಕು ಅಂತ ಹೇಳಿ ಗುರುಗಳಿಗೆ ಅನ್ವಯ ಆಗಿ ಕೇಳ್ತಾನೆ. ಗುರುಗಳು ಅಭಿಮಾನ ಆನಂದಗಳ ಸಮ್ಮಿಶ್ರ ಭಾವದಿಂದ ಮಾತನಾಡಲಾದರು. ಮಹಾದೇವಿ, ನಿನ್ನ ಅಂತರಂಗಕ್ಕೆ ಈ ಪತಿಯನ್ನು ಇರಿಸಿಕೊ, ಆದರೆ ಬಹಿರಂಗವನ್ನು ವಿಮರ್ಶಿಸಿ ನೋಡು. ನಿನ್ನಲ್ಲಿ ನೀನೇ ಸ್ವಲ್ಪ ಆಲೋಚಿಸಿ ನೋಡು. ನೀನು ಎಲ್ಲರಂತೆ ಲಗ್ನವಾಗಿದ್ದರೆ ಈ ಅನಿಷ್ಟ ರಾಜನು ನಿನ್ನ ಮೇಲೆ ಕಣ್ಣು ಹಾಕುತ್ತಿದ್ದಾನೆ. ಮಂಗಳಸೂತ್ರ ಕಾಲುಂಗುರಗಳಿದ್ದರೆ ಹೆಣ್ಣಿನ ಮೇಲೆ ಕಣ್ಣು ಹಾಕುವ ಧೈರ್ಯ ಯಾವನಿಗೂ ಬರದು. ಈಗಲಾದರೂ ಏನಾಯಿತು? ನಡೆದದನ್ನೆಲ್ಲವನ್ನು ದುಸ್ತೋಪ್ನ ಎಂದು ಮರೆತು ಬಿಡು. ಕಾಲವು ಅದನ್ನು ಮಾಯಿಸುವುದು. ಸದ್ಗುಣಿಯಾದವನನ್ನು ನೋಡಿ ಮದುವೆ ಮಾಡುತ್ತೇವೆ. ನಿನ್ನ ಸಾಮಾಜಿಕ ಜೀವನಕ್ಕೆ ಅವನು ರಕ್ಷಣೆ ನೀಡುವನು. ಲಿಂಗಮ್ಮ ಮಗಳನ್ನು ಸಮೀಪಿಸಿ ಮೈದೊಡಗಿ ಕೇಳಿದಳು. ಛೇ, ಎಂತಹ ಅಜ್ಞಾನದ ಮಾತಿದು ತಾಯಿ! ನೆಲಕ್ಕೆ ಉಗುಳಿದ ತಾಂಬೂಲವನ್ನು ತಿನ್ನೆಂದು ಹೇಳುವ ನಿನ್ನ ಮಾತು ಎಷ್ಟು ಅಸಹ್ಯಕರ! ಯುದ್ಧದಲ್ಲಿ ಹೋಗಿ ಹಿಮ್ಮೆಟ್ಟುವುದು ಎಂತಹ ಹೇಳಿತನವೋ ಅಷ್ಟೇ ಹೇಳಿತನ ಅಧ್ಯಾತ್ಮ ಪದದಲ್ಲಿ ಇಟ್ಟಿರುವ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆಯುವುದು. ಈ ಮಾತುಗಳನ್ನು ನೀವು ಗಮನಿಸಬೇಕು. ಆಕೆ ಏನಂತಾಳೆ, ಲಿಂಗಮ್ಮ ನೋಡು, ನೀನು ಮದುವೆ ಆಗಿದ್ರೆ ಆ ರಾಜ ಯಾಕೆ ನಿನ್ನ ಮೇಲೆ ಕಣ್ಣು ಹಾಕ್ತಿದ್ದ? ಮಂಗಳಸೂತ್ರವನ್ನ ಕಾಲುಂಗರವನ್ನು ನೋಡಿದ್ರೆ ಯಾರಿಗೂ ಕಣ್ಣು ಹಾಕುವ ಧೈರ್ಯ ಬರೋದಿಲ್ಲ. ಅದಕ್ಕೆ ನಿನ್ನ ಅಂತರಂಗದ ಪತಿಯನ್ನ, ದೇವರನ್ನ ಅಂತರಂಗದ ಪತಿ ಅಂತ ಹೇಳು. ಹೊರಗೆ ಇವತ್ತಿಗೂ ಏನಾಯ್ತು, ಒಬ್ಬ ಸದ್ಗುಣವಂತನಾದಂಥವನ್ನ ನೋಡಿ ನಿನಗೆ ಮದುವೆ ಮಾಡ್ತೀವಿ, ನೀನು ಸಾಧನೆ ಮಾಡ್ಕೊಂಡಿರು ಅಂತ ಲಿಂಗಮ್ಮ ತಾಯಿ ಬುದ್ಧಿ ಹೇಳ್ತಾರೆ. ಅದಕ್ಕೆ ಮಹಾದೇವ ಕೇಳೋದು, ಎಂತ ಮಾತು ಹೇಳ್ತಾ ಇದೆಯಾ? ಉಗಿದ ತಾಂಬೂಲ ಗೊತ್ತಾಯ್ತು, ಪರಿಚಯ ಇದೆಯಲ್ಲ ನಿಮಗೆಲ್ಲ, ಎರಡಕ್ಕೆ ಹಾಕೊಂಡು ಉಗಿತಿರ್ತಿರಲ್ಲ, ಮತ್ತೆ ಅದನ್ನು ತಿನ್ನು ಅಂತ ಹೇಳ್ತಾ ಇದೆಯಲ್ಲ ನೀನು. ಇಲ್ಲ, ಸಾಧ್ಯವಿಲ್ಲ. ಯುದ್ಧದಲ್ಲಿ ಹೋಗಿ ಹಿಮ್ಮೆಟ್ಟಿದ್ರೆ ಅವನನ್ನ ಹೇಳಿ ಅಂತಾರೆ ಅಥವಾ ಕೊಂದು ಹಾಕ್ತಾರೆ. ಹಾಗೆ ನಾನು ಈ ವೈರಾಗ್ಯ ಮಾರ್ಗದಲ್ಲಿ ಮುನ್ನಡೀತಾ ಇದ್ದೀನಿ, ಇನ್ನೆಂದಿಗೂ ಸಾಧ್ಯವಿಲ್ಲ, ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಮಹಾದೇವಕ್ಕೆ ಮುಂದುವರಿತಾ ಇದ್ದಾನೆ.
ಹಿಂದಡಿ ಇಟ್ಟು ಬದುಕುವುದಕ್ಕಿಂತ ಮುಂದಡಿ ಇಟ್ಟು ಸಾವುದೇ ಕರಲೇಸು. ಬಂಧನವನ್ನು ಸಡಿಲಿಸು ತಾಯಿ, ಕಬ್ಬಿಣದ ಸಂಕೋಲೆಯನ್ನು ಕಡಿದುಕೊಂಡು ಬಂದಿರುವೆ, ಹೊನ್ನಿನ ಸಂಕೋಲೆಯನ್ನು ತೊಡಿಸಬೇಡ, ನನ್ನನ್ನು ಹರಸಿ ಬೀಳ್ಕೊಡು. ತಾಯಿಯ ಕೈಗಳನ್ನು ಸಡಿಲಿಸಿದಳು. ಎಲ್ಲಿಗೆ ಮಗಳೇ? ಅವಕ್ಕಾಗಿ ಕೇಳಿದಳು ಲಿಂಗಮ್ಮ. ನನ್ನ ಹಿಂಡನ್ನು ಕೂಡಿಕೊಳ್ಳಲು ಶರಣರ ಸಂಘಕ್ಕೆ. ಹೆತ್ತವರನ್ನು ತೊರೆದು ಆಶ್ಚರ್ಯ ದುಃಖಗಳು ದನಿಯಲ್ಲಿ ಪುಟಿಯುತ್ತಿದ್ದವು. ಅವ್ವ, ಪಕ್ಷಿಗಳು ವಲಸೆ ಹೋಗುವುದುಂಟು. ಕಾರಣಾಂತರಗಳಿಂದ ಮೂಲ ಸ್ಥಾನವನ್ನು ತೊರೆದು ವಿಶಿಷ್ಟ ಸ್ಥಾನದಲ್ಲಿ ಕೆಲವಾರು ದಿನ ಕಳೆದು ಮತ್ತೆ ತಮ್ಮ ಮೂಲ ಸ್ಥಾನಕ್ಕೆ ಹಾರುವು. ಶಿವನ ಹೃದಯವೇ ನನ್ನ ನಿಜ ತಾಣ. ವಲಸೆ ಬಂದು ಹೆತ್ತವರ ಆಶ್ರಯದಲ್ಲಿದ್ದೆ. ಇನ್ನು ನನ್ನ ನೆಲೆಯನ್ನು ಸೇರಿಕೊಳ್ಳುವುದು ಬೇಡವೇ? ಸಾಕು ಮಗಳೇ, ನಿನ್ನ ಶುಷ್ಕ ತತ್ವಜ್ಞಾನ. ಈ ಆವೇಶವು ಬಹಳ ದಿನ ನಿಲ್ಲದು. ಹೆತ್ತವರನ್ನು ಬಂಧು ಬಾಂಧವರನ್ನು ತೊರೆದು ಹೋಗಲು ಬುದ್ಧಿ ಇಲ್ಲವೇ? ಅವ್ವ, ರಾತ್ರಿಯಾಗುತ್ತಲೇ ಗಿಡವೊಂದರ ಮೇಲೆ ಅಸಂಖ್ಯಾತ ಪಕ್ಷಿಗಳು ಬರುತ್ತವೆ, ಕುಳಿತುಕೊಳ್ಳುತ್ತವೆ. ಸೂರ್ಯೋದಯವಾಗಿ ದಾರಿ ಕಾಣುತ್ತಲೇ ತಮ್ಮ ಪಾಡಿಗೆ ತಾವು ಚೆದರುವವು. ಅದೇ ರೀತಿ ಸಂಸಾರದ ಈ ವೃಕ್ಷದಲ್ಲಿ ನೀನು, ನಾನು, ಅಪ್ಪ, ನಮ್ಮ ಬಂಧುಗಳು ಎಲ್ಲರೂ ಪಕ್ಷಿಗಳು. ಕೆಲವು ದಿನಗಳ ಬಂಧನವಿದು. ಅಜ್ಞಾನದಲ್ಲಿರುವ ತನಕ ಈ ವೃಕ್ಷದಲ್ಲಿದ್ದೆ. ಜ್ಞಾನ ಸೂರ್ಯೋದಯವಾದ ಮೇಲೆ ಅವರವರ ದಾರಿ ಅವರವರಿಗೆ ತಾನೆ. ಮಗಳೇ, ನಿನ್ನ ಮದುವೆಗೆ ಒತ್ತಾಯ ಮಾಡಲು ಬಹಳ ಅದ್ಭುತವಾದಂತಹ ಮಾತುಗಳು. ಅರ್ಥ ಆದ್ವಾ ನಿಮಗೆಲ್ಲ? ಈ ಪಕ್ಷಿಗಳು ಈಗ ನಿಮ್ಮ ಎಲ್ಲಾದ್ರೂ ಮರದ ಮೇಲೆ ಅಥವಾ ನಿಮ್ಮ ಮನೆಗಳಲ್ಲಿ ದೂರದಿಂದ ಬೇರೆ ದೇಶದ ಗುಬ್ಬಿಗಳು ಬಂದು ಗೂಡು ಮಾಡ್ತಿರ್ತಾವೆ, ನೋಡಿದೀರಾ? ಅವು ಕೆಲವು ಕಾಲ ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಹೋಗೋದಕ್ಕಿಂತ ಬಂದಿರ್ತಾವೆ. ಅಲ್ಲಿ ತುಂಬ ಚಳಿ ಇರುತ್ತೆ. ರಷ್ಯಾ ದೇಶದಿಂದ ಬರ್ತಾವೆ ಕೆಲವು ಪಕ್ಷಿಗಳು ಭಾರತಕ್ಕೆ. ರಷ್ಯಾ ದೇಶದಿಂದ ಬರ್ತಾವೆ. ಸುಮಾರು 10,000 ಕಿಲೋಮೀಟರ್ ದೂರ, 15,000 ಕಿಲೋಮೀಟರ್ ದೂರದಿಂದ ಬರ್ತವೆ. ಅಂದ್ರೆ ಅಲ್ಲಿಂದ ಹಾರ್ಕೊಂಡು ಬಂದು ಅದೇ ಜಾಗಕ್ಕೆ ಬಂದು ಮೊಟ್ಟೆ ಮರಿ ಮಾಡ್ಕೊಂಡು ಹೊರಟೋಗ್ತವೆ ಮತ್ತೆ ಚಳಿಗಾಲ ಮುಗಿದ ಮೇಲೆ. ಹಾಗೆ ನನ್ನ ಮೂಲ ಸ್ಥಾನ ಅಂದರೆ ಪರಮಾತ್ಮನ ಹೃದಯ. ನಾನು ಅಲ್ಲಿಗೆ ಹೋಗಲೇಬೇಕು. ಆವಾಗ ಲಿಂಗಮ್ಮ ಬೈತಾಳೆ, ಇನ್ನು ಶುಷ್ಕ ತತ್ವಜ್ಞಾನ ನಿಲ್ಲಿಸು ಸಾಕು. ಹೌದು ತಾಯಿ, ಶುಷ್ಕ ತತ್ವಜ್ಞಾನ ಏನಲ್ಲ. ರಾತ್ರಿ ಆದಾಗ ಪಕ್ಷಿಗಳು ಮರದ ಮೇಲೆ ಕೂತಿರ್ತಾವೆ. ಸೂರ್ಯೋದಯ ಆಗ್ತಿದ್ದಂಗೆ ತಮ್ಮ ಆಹಾರವನ್ನು ನೋಡಿಕೊಂಡು ಹೋಗ್ತವೆ. ಹಾಗೆ ನಾನು, ನೀನು, ಅಪ್ಪ, ಬಂಧುಗಳು ಎಲ್ಲರೂ ಈ ಸಂಸಾರದ ವೃಕ್ಷದಲ್ಲಿ ಕೂತಿದ್ವಿ. ನಾವು ಮುಂದೆ ಹೋಗ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ಅಂದರೆ ಲಿಂಗಮ್ಮ ಅಂದ್ರೆ ಮಾದೇವಕ್ಕೆ ಹೊರಟು ಬಿಡ್ತಾಳೆ. ಹೊರಟಾಗ ಲಿಂಗಮ್ಮ ತಾಯಿ ಓಡ್ ಬಂದು, ಅಯ್ಯೋ ನನ್ನ ಬಂಗಾರ, ನಿನ್ನನ್ನು ಎಷ್ಟು ಚೆನ್ನಾಗಿ ಸಾಕಿದ್ದೆ ನಾನು. ಏನು ಮಾಡ್ತೀಯ? ಅಂದರೆ ಹಸಿವಾದ್ರೆ ಏನು ಮಾಡ್ತೀಯ? ಆಮೇಲಿಂದ ತೃಷಿ ಆದರೆ ಎಲ್ಲಿ ಮಲ್ಕೊಂತೀಯ, ಎಲ್ಲಿ ಉಳ್ಕೊಂತೀಯ ಅಂತೇಳಿ ಕಣ್ಣೀರನ್ನು ಸುರಿಸಿ ಕೇಳ್ತಾಳೆ. ಆವಾಗಲೇ ಮಹಾದೇವಿ ಅಕ್ಕ ಪ್ರಸಿದ್ಧವಾದ ಒಂದು ವಚನ ಹೇಳ್ತಾಳೆ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷಿಯಾದಡೆ ಕೆರೆಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ಬಿಸಾಟ ಅರಿವೆಗಳುಂಟು. ಇದನ್ನು ಬಿಟ್ಬಿಟ್ಟಿದ್ದಾರೆ ಭಾಳ ಜನ. ಇದನ್ನು ಹೇಳೋದೇ ಇಲ್ಲ, ಹಾಡೋರು ಹೇಳೋದಿಲ್ಲ, ಎಷ್ಟೋ ಪುಸ್ತಕಗಳಲ್ಲಿ ಪ್ರಿಂಟು ಮಾಡಿರೋದಿಲ್ಲ. ಇದನ್ನು ನಾವು ಪ್ರಿಂಟ್ ಮಾಡಬೇಕು, ಬಹಳ ಮುಖ್ಯವಾದದ್ದು ಇದು. ಯಾಕಂದರೆ ಮಹಾದೇವಿ ಅಕ್ಕ ಕೊನೆ ತನಕ ದಿಗಂಬರಳಾಗಿರೋದಿಲ್ಲ. ಮುಂದೆ ಚಿಂದಿ ಬಟ್ಟೆಯನ್ನು ಉಟ್ಕೊಂಡೇ ಕಲ್ಯಾಣ ತನಕ ಮುಟ್ತಾಳೆ. ದಿಗಂಬರಳಾಗಿರೋದೇ ಆಕೆ ಗುರಿ ಅಲ್ಲ, ಗುರಿ ಆಗಿರೋದಿಲ್ಲ. ಆದ್ದರಿಂದ ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷಿಯಾದಡೆ ಕೆರೆಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ಅಂದರೆ ಚಳಿ ಆದರೆ, ಶೀತ ಆದರೆ ಅಥವಾ ಮೈ ಮುಚ್ಚೋದಕ್ಕೆ ಬಿಸಾಟ ಅರಿವೆಗಳುಂಟು. ಚಿಂದಿ ಬಟ್ಟೆ ಬಿಸಾಡಿರ್ತಾರಲ್ಲ ಅಂಥ ಬಟ್ಟೆಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀನಿನಗುಂಟು. ಪರಮಾತ್ಮನೇ ಅಂದರೆ ಲಿಂಗಮ್ಮ ತಾಯಿ ಹೇಳ್ತಾಳೆ, ಆಯ್ತು ಹೋಗು, ಯಾರನ್ನಾದ್ರೂ ಜೊತೆ ಮಾಡಿ ಕಳಿಸ್ತೀವಿ, ಕರ್ಕೊಂಡು ಹೋಗು ಅಂತ. ಇಲ್ಲ, ಪರಮಾತ್ಮನೇ ಇರುವಾಗ ಇನ್ಯಾರು ಬೇಡ ಅಂತ ಹೇಳಿ ಮಹಾದೇವಿ ಹೊರಟು ಬಿಡ್ತಾಳೆ. ಆವಾಗ ಇವಳು ಹೋರಾಡಿ ಹೇಳ್ತಿರ್ತಾಳೆ ಲಿಂಗಮ್ಮ. ಆ ಗುರುಗಳು ಹೇಳ್ತಾಳೆ, ಹೋಗಮ್ಮ ಶೈಲಜೆಗೆ ಗಿರಿಜಮ್ಮಗೆ ಹೋಗಿ ಕರ್ಕೊಂಡ್ಬನ್ನಿ ಅಕ್ಕೇನ ಅಂತ ಹೇಳಿ ಹೇಳ್ತಾರೆ. ಆವಾಗ ಒಬ್ಬೊಬ್ಬರ ರೀತಿ ಮಾತಾಡ್ತಾರೆ. ಸಿಂಗಾರಮ್ಮ ಹೇಳ್ತಾಳೆ, ಏನು ಸಾಧಿಸ್ತಾಳೋ ಏನು, ಇದೆಲ್ಲ ಮಾಡಿ ಏನು ಸಾಧಿಸ್ತಾಳೋ ಏನು, ಏನೇನೋ ಈ ಹುಚ್ಚು ಹುಡುಗಿ ಆವೇಶಕ್ಕೆ ಬಲಿಯಾಗ್ಬಿಟ್ಲು, ಊರಿನ ಮಾನ ಕಳೆದು. ಈ ಅರ್ಥದಲ್ಲಿ ಹೇಳ್ತಾರೆ, ಗುರುಗಳಿಗೆ ಸಿಟ್ಟು ಬರುತ್ತೆ.
ಆದರೆ ತಡ್ಕೊಂಡು ಹೇಳ್ತಾರೆ, ಇದು ಜಗತ್ತಿನ ಇತಿಹಾಸದಲ್ಲೇ ನೆನಪಿಟ್ಕೊಳ್ಳೋ ದಿವಸ ಆಗುತ್ತೆ. ಮಹಾದೇವಿ ಸಾಮಾನ್ಯಳಲ್ಲ, ಅವಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ತಿಳ್ಕೊಂಡು ಹೇಳಿದಾಗ ಓಂಕಾರ ಶೆಟ್ಟಿ ಹೇಳ್ತಾರೆ, ಗುರುಗಳ ಮಾತಿನ ಮೇಲೆ ವಿಶ್ವಾಸ ಇಡೋಣ, ನಡೀರಿ ಮಹಾದೇವಿ ಅಕ್ಕನಿಗೆ ಒಳ್ಳೇದಾಗಲಿ ಅಂತ ನಾವು ಹರಸಿ ಹೋಗೋಣ ಅಂತೇಳಿ ಹೋಗ್ತಾರೆ. ನೋಡಿದ್ರೆ ಅಷ್ಟೊತ್ತಿಗಾಗಲೇ ಮಹಾದೇವಿ ಅಕ್ಕ ಆ ವನ ರಾಶಿಯ ನಡುವೆ, ಆ ಕಾಡು ಗಿಡಗಳ ನಡುವೆ ಮರೆಯಾಗ್ಬಿಟ್ಟಿರ್ತಾಳೆ. ಅಂದ್ರೆ ಅಷ್ಟು ವೇಗವಾಗಿ ಮಹಾದೇವಿ ಅಕ್ಕ ಹೊರಟುಬಿಡ್ತಾಳೆ ಊರು ಬಿಟ್ಟು. ಅದಕ್ಕೆ ಮೊದಲು ಆ ಊರಿಗೆ ಇದ್ದ ಹೆಸರು ಉಡುಗಣಿ ಅಂತ. ಉಡುಗಣಿ. ಮಹಾದೇವಿ ಅಕ್ಕನ ತಾಯಿ ಓಡ್ ಬಂದು ಉಡು ತಡಿ, ಹೋಗ್ಬೇಡ ತಡಿ, ಉಡು ಅಂದ್ರೆ ಈ ಬಟ್ಟೆಯನ್ನ ಉಡು ಅಂತ ತಿಳ್ಕೊಂಡು ಆಕೆ ಒತ್ತಾಯ ಮಾಡಿದ್ದಕ್ಕೆ ಆ ಊರಿಗೆ ಏನು ಹೆಸರು ಬಂತು? ಉಡುತಡಿ, ಉಡುತಡಿ ಅಂತ ಹೆಸರು ಬಂತು ಅಂತ ತಿಳ್ಕೊಂಡು ಹೇಳ್ತಾರೆ. ಚಾಮರಸನು ಕೂಡ ಉಡುತಡಿ ಅನ್ನೋ ಶಬ್ದವನ್ನೇ ಬಳಸ್ತಾನೆ, ಹರಿಹರನು ಉಡುತಡಿ ಅಂತಲೇ ಬಳಸ್ತಾನೆ. ಹೀಗೆ ಆ ಊರಿಗೆ ಹೆಸರು ಬಂತು. ಇವಾಗ ಸರ್ಕಾರದವರು ಅದನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಹೋಗಿದ್ವಲ್ಲ ಹೋದ ಸಾರಿ, ಕೋಟೆ ಗೀಟೆ ಎಲ್ಲ ಅದನ್ನ ಮಾಡ್ತಾ ಇದ್ದಾರೆ. ಅದನ್ನ ಸರಿ ನೋಡ್ಕೊಂಡ್ ಬಂದಿದ್ದೀರಾ. ಹೀಗೆ ಮಹಾದೇವಿ ಅಕ್ಕ ಮುಂದುವರಿತಾಳೆ. ನಾಳೆ ಹಾಳು ದೇಗುಲಗಳುಂಟು ಅಂತ ಹೇಳಿದ್ರಲ್ಲ, ನಿಜವಾಗಿ ಆ ಸ್ಮಶಾನದಲ್ಲೇ ಕಾಲ ಕಳೆಯುವ ಪ್ರಸಂಗ ಬರುತ್ತೆ. ಮತ್ತೆ ಆ ಭಿಕ್ಷೆ ಬೇಡುವ ಪ್ರಸಂಗ ಮತ್ತು ಆ ಸ್ಮಶಾನದಲ್ಲಿ ಉಳ್ಕೊಳ್ಳುವಂಥ ಪ್ರಸಂಗವನ್ನ ನಾಳಿನ ದಿವಸ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ಕೇವಲ 20 ದಿನಗಳು ಮಾತ್ರ ಉಳಿದಿದೆ. 20 ದಿನದಲ್ಲಿ ನಿಮಗೆ 15ನೇ ತಾರೀಕು ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳಿದ್ವಲ್ಲ. ಏನು ಸ್ಪೆಷಲ್ ಪ್ರೋಗ್ರಾಮು? ಭಾಗವಳಕಟ್ಟಿಯವರ ಸಾಕ್ಷ್ಯ ಚಿತ್ರ ಇವತ್ತೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಪ್ರೊಜೆಕ್ಟರ್ ಇಟ್ಟು, ಅಂದ್ರೆ ಏನು ಸಿನಿಮಾ ತೋರಿಸ್ತಾವಲ್ಲ ಹಾಗೆ ಸ್ಕ್ರೀನ್ ಹಾಕಿ ಇಲ್ಲೇ ತೋರಿಸೋಣ. ಅವತ್ತು ಬೇಗ ಬೇಗ ಬಂದು ಜಾಗ ಇಟ್ಕೋಬೇಕು ಮಕ್ಕಳೇ. ಯಾಕಂದ್ರೆ ಈಗ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಕೇಳ್ಬೋದು, ಆದರೆ ಅಲ್ಲಿ ನೋಡೋದಿರ್ತದೆ. ದೂರದಲ್ಲಿದ್ದಷ್ಟು ಚೆನ್ನಾಗಿ ಕಾಣುತ್ತೆ, ದೂರದಲ್ಲಿದ್ದವ್ರು ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಮೈಕಲ್ಲಿ ಧ್ವನಿ ಕೂಡ ಕೇಳಿಸ್ತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಅವರು ಬೆಂಗಳೂರಲ್ಲೆಲ್ಲ ರೆಡಿ ಮಾಡ್ಕೊಂಡು ಬರ್ತಿದ್ದಾರೆ. ಹಳಕಟ್ಟಿಯವರ ಸಾಕ್ಷಾತ್ ಧ್ವನಿಯನ್ನು ಕೇಳಬಹುದು. ಹಳಕಟ್ಟಿಯವರ ಧ್ವನಿನೇ ಕೇಳ್ಬೋದು. ನೀವು ಸಂದರ್ಶನ ಮಾಡೋದಂಥದ್ದು ಕೂಡ ಸಿಕ್ಕಿದೆ. ಅದಕ್ಕೆಲ್ಲ ಸಿದ್ಧರಾಗಿರಿ ಅಂತ ತಿಳ್ಕೊಂಡು ಹೇಳ್ತಾ, ನಾಳೆಯ ಪ್ರವಚನಕ್ಕೆ ಸಿದ್ಧರಾಗಿ ಬನ್ನಿ. ಇವತ್ತು ಭಜನೆಯವರು ಬೇಗ ಬಂದಿದ್ದಾರೆ, ಬಹಳ ಸಂತೋಷ. ಸ್ವಲ್ಪ ಬೇಗ ಬಂದು ಭಜನೆಯನ್ನು ಪ್ರಾರಂಭ ಮಾಡಿದರೆ ನೀವು ಕೂಡ ತೃಪ್ತಿಕರವಾಗಿ ಹಾಡ್ಬೋದು. ಅದಕ್ಕೆ ಗಮನ ಕೊಡಿ ಅಂತ ತಿಳ್ಕೊಂಡು ಹೇಳ್ತಾ ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡೋಣ. ಸರ್ವರಿಗೂ ಕ್ಷಮಿಸಿ. ಇಲ್ಲಿಯವರೆಗೆ ಪರಮ ಪೂಜ್ಯರು 1 ಗಂಟೆ ಅವಧಿಯಲ್ಲಿ ಬಹಳ ಚೆನ್ನಾಗಿ ಅಕ್ಕ ಮಹಾದೇವಿಯವರ ಒಂದು ಹಾಗೂ ತಂದೆ ತಾಯಿಯವರ ನಡುವಿನ ಮತ್ತು ಗೆಳತಿ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಎಲ್ಲರ ಒಂದು ಸಂವಾದವನ್ನ ಬಹಳ ಚೆನ್ನಾಗಿ ಎಳೆಯಾಗಿ ಬಿಡಿಸಿ ಹಿಡಿದರು. ಅಂತ ಪರಮ ಪೂಜ್ಯರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ.